ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬುಕ್ಸ್ ನಾಲೆಡ್ಜ್. ಕಳೆದ ವಿಡಿಯೋದಲ್ಲಿ ಅಂದ್ರೆ ಭಾಗ 1ರಲ್ಲಿ ನಾವು ಮಿಸ್ಟರ್ ಮಾರ್ಕೆಟ್ ಬಗ್ಗೆ ಮತ್ತೆ ಹೂಡಿಕೆದಾರರ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನ ನೋಡಿದ್ವಿ. ಆದ್ರೆ ಆ ವಿಡಿಯೋ ನೋಡಿದ್ಮೇಲೆ ನಿಮ್ಮೆಲ್ಲರ ಮನಸ್ಸಿನಲ್ಲೂ ಒಂದು ದೊಡ್ಡ ಪ್ರಶ್ನೆ ಬಂದೇ ಇರುತ್ತೆ. ಸರಿ, ಮನಸ್ಸನ್ನ ಕಂಟ್ರೋಲ್ ಮಾಡೋದು ಕಲ್ತ್ವಿ, ಆದ್ರೆ ನನ್ನತ್ರ ಇರೋ ಹಣವನ್ನ ಎಲ್ಲಿ ಹಾಕಬೇಕು? ಷೇರು ಮಾರುಕಟ್ಟೆಯಲ್ಲಿರೋ ಸಾವಿರಾರು ಕಂಪನಿಗಳಲ್ಲಿ ನನಗೆ ಲಾಭ ತಂದುಕೊಡುವ ವಜ್ರದಂತಹ ಕಂಪನಿಗಳನ್ನು ಹುಡುಕೋದು ಹೇಗೆ? ಸ್ನೇಹಿತರೆ, ನಿಮ್ಮ ಈ ಪ್ರಶ್ನೆಗೆ ಉತ್ತರವೇ ಇಂದಿನ ವಿಡಿಯೋ. ಇವತ್ತಿನ ಭಾಗ 2 ವಿಡಿಯೋದಲ್ಲಿ ನಾವು ಬೆಂಜಮಿನ್ ಗ್ರಹಾಂ ಅವರ ಸೀಕ್ರೆಟ್ ಫಾರ್ಮುಲಾವನ್ನು ಭೇದಿಸಲಿದ್ದೇವೆ. ಒಂದು ಕಂಪನಿಯ ಶೇರ್ ಕೊಳ್ಳುವ ಮುನ್ನ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಮತ್ತು ವಾರೆನ್ ಬಫೆಟ್ ಅವರು ಪದೇ ಪದೇ ಹೇಳುವ ಆ 3 ಮ್ಯಾಜಿಕಲ್ ಪದಗಳು, ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೆ ಏನು ಅನ್ನೋದನ್ನ ಇವತ್ತು ನಾವು ಕಲಿಯಲಿದ್ದೇವೆ. ನೀವೇನಾದರೂ ಭಾಗ 1 ವಿಡಿಯೋ ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ, ದಯವಿಟ್ಟು ಅದನ್ನ ನೋಡಿ ಬನ್ನಿ. ತಡ ಮಾಡದೆ ಹೂಡಿಕೆಯ ಅಸಲಿ ಆಟವನ್ನ ಅಂದ್ರೆ ಸ್ಟಾಕ್ ಸೆಲೆಕ್ಷನ್ ಪ್ರಾಸೆಸ್ ಅನ್ನ ಶುರು ಮಾಡೋಣ. ಅಧ್ಯಾಯ 9, ಹೂಡಿಕೆ ಫಂಡ್ಗಳಲ್ಲಿ ಹೂಡಿಕೆ, ಇನ್ವೆಸ್ಟಿಂಗ್ ಇನ್ ಇನ್ವೆಸ್ಟ್ಮೆಂಟ್ ಫಂಡ್ಸ್. ಸ್ನೇಹಿತರೆ, ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದ 9ನೇ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ವಿಷಯ ಪ್ರತಿಯೊಬ್ಬ ಸಾಮಾನ್ಯ ಹೂಡಿಕೆದಾರನಿಗೂ ಒಂದು ದೊಡ್ಡ ವರದಾನವಿದ್ದಂತೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ಸಮಸ್ಯೆ ಇರುತ್ತೆ. ನಮ್ಮ ಹತ್ತಿರ ಹೂಡಿಕೆ ಮಾಡಲು ಹಣ ಇರುತ್ತೆ, ಆಸೆನೂ ಇರುತ್ತೆ, ಆದರೆ ನಮಗೆ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಓದಲು ಬರುವುದಿಲ್ಲ ಅಥವಾ ಪ್ರತಿದಿನ ಮಾರ್ಕೆಟ್ ಕೂತು ನೋಡಲು ನಮಗೆ ಸಮಯ ಇರುವುದಿಲ್ಲ. ಹಾಗಂತ ನಾವು ಸುಮ್ಮನೆ ಕೂತರೆ ಬ್ಯಾಂಕ್ನಲ್ಲಿ ಹಣ ಬೆಳೆಯುವುದಿಲ್ಲ. ಹಾಗಿದ್ರೆ ಇದಕ್ಕೆ ದಾರಿ ಏನು? ಇದಕ್ಕೆ ಬೆಂಜಮಿನ್ ಗ್ರಹಾಂ ತೋರಿಸುವ ದಾರಿಯೇ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಥವಾ ಇವತ್ತಿನ ಭಾಷೆಯಲ್ಲಿ ನಾವು ಕರೆಯುವ ಮ್ಯೂಚುವಲ್ ಫಂಡ್ಸ್. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ನೋಡೋಣ. ನೀವು ಒಂದು ಊರಿಗೆ ಹೋಗಬೇಕು ಅಂದುಕೊಳ್ಳಿ. ನಿಮಗೆ ಡ್ರೈವಿಂಗ್ ಬರುವುದಿಲ್ಲ ಅಥವಾ ನಿಮಗೆ ಡ್ರೈವ್ ಮಾಡುವ ಮೂಡಿಲ್ಲ. ಆಗ ನೀವು ಏನ್ ಮಾಡ್ತೀರಾ? ಒಂದು ಬಸ್ ಹತ್ತಿರಿ. ಆ ಬಸ್ ಓಡಿಸೋಕೆ ಒಬ್ಬ ಎಕ್ಸ್ಪರ್ಟ್ ಡ್ರೈವರ್ ಇರ್ತಾನೆ. ನೀವು ಮತ್ತು ನಿಮ್ಮ ಹಾಗೆ ನೂರಾರು ಜನ ಟಿಕೆಟ್ ತಗೊಂಡು ಸೀಟ್ನಲ್ಲಿ ಕೂತ್ರೆ ಸಾಕು, ಆ ಡ್ರೈವರ್ ನಿಮ್ಮನ್ನು ಸುರಕ್ಷಿತವಾಗಿ ತಲುಪಿಸುತ್ತಾನೆ. ಮ್ಯೂಚುವಲ್ ಫಂಡ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ನೀವು ಸ್ಟಾಕ್ ಪಿಕ್ ಮಾಡುವ ತಲೆಬಿಸಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿಯೇ ಒಬ್ಬ ಫಂಡ್ ಮ್ಯಾನೇಜರ್ ಇರುತ್ತಾನೆ. ಅವನು ನಿಮ್ಮ ಹಾಗೆ ಸಾವಿರಾರು ಜನರಿಂದ ಹಣ ಒಟ್ಟುಗೂಡಿಸಿ ತನ್ನ ಬುದ್ಧಿವಂತಿಕೆ ಬಳಸಿ ಬೆಸ್ಟ್ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾನೆ. ಕೇಳೋಕೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ಆದರೆ ಬೆಂಜಮಿನ್ ಗ್ರಹಾಂ ಇಲ್ಲೇ ಒಂದು ದೊಡ್ಡ ಬಾಂಬ್ ಸಿಡಿಸುತ್ತಾರೆ. ಗ್ರಹಾಂ ಹೇಳ್ತಾರೆ, ಎಲ್ಲಾ ಮ್ಯೂಚುವಲ್ ಫಂಡ್ಗಳು ಒಳ್ಳೆಯದಲ್ಲ. ಇವುಗಳಲ್ಲಿ ಕೆಲವು ನಿಮ್ಮ ಲಾಭ ಮಾಡಿಕೊಡುವ ಬದಲು ನಿಮ್ಮ ಜೇಬಿಗೆ ಕತ್ತರಿ ಹಾಕುವುದೇ ಹೆಚ್ಚು. ಯಾಕೆ ಹೀಗೆ? ಇದಕ್ಕೆ ಮುಖ್ಯ ಕಾರಣ ಶುಲ್ಕಗಳು ಅಥವಾ ಫೀಸ್. ನೋಡಿ, ಆ ಫಂಡ್ ಮ್ಯಾನೇಜರ್ ಪುಕ್ಕಟೆಯಾಗಿ ಕೆಲಸ ಮಾಡಲ್ಲ. ಅವನಿಗೆ ಸಂಬಳ ಬೇಕು, ಆಫೀಸ್ ಖರ್ಚು ಬೇಕು, ಮಾರ್ಕೆಟಿಂಗ್ ಖರ್ಚು ಬೇಕು. ಇದನ್ನೆಲ್ಲ ಅವರು ಯಾರ ಹತ್ತಿರ ವಸೂಲಿ ಮಾಡ್ತಾರೆ? ಅದು ನಿಮ್ಮ ಹಣದಿಂದಲೇ. ನೀವು 100 ರೂಪಾಯಿ ಲಾಭ ಮಾಡಿದರೆ ಅದರಲ್ಲಿ 2 ಅಥವಾ 3 ರೂಪಾಯಿಯನ್ನು ಅವರು ಎಕ್ಸ್ಪೆನ್ಸ್ ರೇಷಿಯೋ ಹೆಸರಿನಲ್ಲಿ ಇಟ್ಟುಕೊಳ್ತಾರೆ. ಕೇವಲ 2% ತಾನೇ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ದೀರ್ಘಕಾಲದಲ್ಲಿ ಅಂದ್ರೆ 10-20 ವರ್ಷಗಳಲ್ಲಿ ಈ ಚಿಕ್ಕ ಫೀಸ್ ನಿಮ್ಮ ಅರ್ಧದಷ್ಟು ಲಾಭವನ್ನು ತಿಂದು ಹಾಕಬಲ್ಲದು. ಅಷ್ಟೇ ಅಲ್ಲ, ಎಷ್ಟೋ ಸಲ ಈ ಫಂಡ್ ಮ್ಯಾನೇಜರ್ಗಳು ಕೂಡ ತಪ್ಪು ಮಾಡ್ತಾರೆ. ಮಾರ್ಕೆಟ್ ಬಿದ್ದಾಗ ಇವರು ಕೂಡ ನಷ್ಟ ಮಾಡಿಕೊಡುತ್ತಾರೆ. ಹಾಗಿದ್ರೆ ನಾವು ಏನ್ ಮಾಡಬೇಕು? ಯಾವ ಫಂಡ್ ಬೆಸ್ಟ್? ಇದಕ್ಕೆ ಗ್ರಹಾಂ ಮತ್ತು ಅವರ ಶಿಷ್ಯ ವಾರೆನ್ ಬಫೆಟ್ ಇಬ್ಬರೂ ಕೊಡುವ ಒಂದೇ ಒಂದು ಪರಿಹಾರ, ಇಂಡೆಕ್ಸ್ ಫಂಡ್. ಇದು ಹೂಡಿಕೆಯ ಪ್ರಪಂಚದ ಒಂದು ಅದ್ಭುತ ಆವಿಷ್ಕಾರ. ಇಂಡೆಕ್ಸ್ ಫಂಡ್ ಅಂದ್ರೆ ಏನು ಗೊತ್ತಾ? ಇಲ್ಲಿ ಯಾವೊಬ್ಬ ಬುದ್ಧಿವಂತ ಮ್ಯಾನೇಜರ್ ಇರಲ್ಲ. ಬದಲಾಗಿ ಇದು ನೇರವಾಗಿ ಷೇರು ಮಾರುಕಟ್ಟೆಯ ಟಾಪ್ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತೆ. ಉದಾಹರಣೆಗೆ, ನಮ್ಮ ಭಾರತದ ನಿಫ್ಟಿ 50 ಇಂಡೆಕ್ಸ್ ಫಂಡ್ ತಗೊಂಡ್ರೆ ಅದು ಭಾರತದ ಟಾಪ್ 50 ದೊಡ್ಡ ಕಂಪನಿಗಳಲ್ಲಿ ನಿಮ್ಮ ಹಣವನ್ನು ಹಾಕುತ್ತೆ. ರಿಲಯನ್ಸ್, ಟಾಟಾ, ಇನ್ಫೋಸಿಸ್, HDFC ಹೀಗೆ ಎಲ್ಲದರಲ್ಲೂ ನಿಮ್ಮ ಹಣ ಇರುತ್ತೆ. ಇದರಿಂದ ಆಗುವ ಲಾಭಗಳೇನು? 1, ಇಲ್ಲಿ ಮ್ಯಾನೇಜರ್ ಇಲ್ಲದ ಕಾರಣ ಫೀಸ್ ಅಥವಾ ಕಮಿಷನ್ ತುಂಬಾನೇ ಕಡಿಮೆ ಇರುತ್ತೆ. 2, ಭಾರತದ ಎಕಾನಮಿ ಬೆಳೆದರೆ ಟಾಪ್ ಕಂಪನಿಗಳು ಬೆಳೆಯುತ್ತವೆ. ಆಗ ನಿಮ್ಮ ಹಣವು ಆಟೋಮ್ಯಾಟಿಕ್ ಆಗಿ ಬೆಳೆಯುತ್ತೆ. ಯಾರೋ ಒಬ್ಬ ವ್ಯಕ್ತಿಯ ಬುದ್ಧಿವಂತಿಕೆಯ ಮೇಲೆ ನಾವು ಜೂಜಾಡುವ ಅವಶ್ಯಕತೆ ಇರಲ್ಲ. ಅದಕ್ಕೆ ಗ್ರಹಾಂ ಹೇಳ್ತಾರೆ, ಬಣವೆಗಿ ಬೆಂಕಿ ಬಿದ್ದಾಗ ಸೂಜಿ ಹುಡುಕಲು ಹೋಗಬೇಡಿ. ಅಂದ್ರೆ ಸಾವಿರಾರು ಫಂಡ್ಗಳಲ್ಲಿ ಯಾವುದು ಬೆಸ್ಟ್ ಅಂತ ರಿಸರ್ಚ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಕಣ್ಣು ಮುಚ್ಚಿಕೊಂಡು ಒಂದು ಕಡಿಮೆ ಖರ್ಚಿನ ಇಂಡೆಕ್ಸ್ ಫಂಡ್ನಲ್ಲಿ ಪ್ರತಿ ತಿಂಗಳು SIP ಮೂಲಕ ಹಣ ಹೂಡಿಕೆ ಮಾಡಿ ದೀರ್ಘಕಾಲದಲ್ಲಿ ನೀವು 90% ಪ್ರೊಫೆಷನಲ್ ಇನ್ವೆಸ್ಟರ್ಗಳಿಗಿಂತ ಹೆಚ್ಚು ಹಣ ಮಾಡಿರುತ್ತೀರಿ.
ಇದೇ 9ನೇ ಅಧ್ಯಾಯದ ಸಾರಾಂಶ. ಸಿಂಪಲ್ ಆಗಿರಿ, ಸ್ಮಾರ್ಟ್ ಆಗಿರಿ, ಇಂಡೆಕ್ಸ್ ಫಂಡ್ ಆರಿಸಿ. ಅಧ್ಯಾಯ 10 ಹೂಡಿಕೆದಾರ ಮತ್ತು ಅವನ ಸಲಹೆಗಾರರು. ದ ಇನ್ವೆಸ್ಟರ್ ಆ್ಯಂಡ್ ಹಿಸ್ ಅಡ್ವೈಸರ್ಸ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪುಕ್ಕಟೆಯಾಗಿ ಸಿಗೋದು ಒಂದೇ, ಅದೇ ಸಲಹೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ಹೊರಟ್ರೆ ಸಾಕು, ನಿಮ್ಮ ಫ್ರೆಂಡ್ಸು, ಸಂಬಂಧಿಕರು, ಟಿವಿ ಚಾನೆಲ್ನವರು, ಯೂಟ್ಯೂಬ್ನವರು ಹೀಗೆ ಎಲ್ಲರೂ ಬಂದು ಆ ಶೇರ್ ತಗೋ, ಈ ಶೇರ್ ತಗೋ, ನಾಳೆ ಅದು ಡಬಲ್ ಆಗುತ್ತೆ ಅಂತ ಸಲಹೆ ಕೊಡ್ತಾರೆ. ಆದರೆ ಬೆಂಜಮಿನ್ ಗ್ರಹಾಂ ಈ 10ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ. ನೀವು ಯಾರ ಮಾತನ್ನ ಕೇಳಬೇಕು ಮತ್ತು ಯಾರ ಮಾತನ್ನ ಕೇಳಬಾರದು ಎಂಬುದು ನಿಮಗೆ ಗೊತ್ತಿಲ್ಲದಿದ್ದರೆ ನಿಮ್ಮ ಹಣ ಉಳಿಯೋದು ಕಷ್ಟ. ಗ್ರಹಾಂ ಪ್ರಕಾರ ನಾವು ಸಲಹೆಗಾರರನ್ನ ಅಥವಾ ಅಡ್ವೈಸರ್ಗಳನ್ನ ಕುರುಡಾಗಿ ನಂಬಬಾರದು. ಯಾಕಂದ್ರೆ ಬಹಳಷ್ಟು ಸಲಹೆಗಾರರು ಇರೋದು ನಿಮ್ಮನ್ನ ಶ್ರೀಮಂತರು ಮಾಡೋಕಲ್ಲ, ಅವರು ಕಮಿಷನ್ ಪಡೆದು ಅವರು ಶ್ರೀಮಂತರಾಗೋಕೆ. ಯಾರಾದ್ರೂ ಬಂದು, ಸರ್, ಈ ಸ್ಕೀಮ್ನಲ್ಲಿ ಹಣ ಹಾಕಿ ತಿಂಗಳಿಗೆ 10% ಗ್ಯಾರಂಟಿ ರಿಟರ್ನ್ ಸಿಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಅಲ್ಲಿಂದ ಓಡಿ ಹೋಗಿ. ಯಾಕಂದ್ರೆ ಗ್ಯಾರಂಟಿ ರಿಟರ್ನ್ ಅನ್ನೋದು ಷೇರು ಮಾರುಕಟ್ಟೆಯಲ್ಲಿ ಸಾಧ್ಯವೇ ಇಲ್ಲದ ಮಾತು. ಯಾರೂ ಭವಿಷ್ಯವನ್ನ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಗ್ರಹಾಂ ಒಂದು ಎಚ್ಚರಿಕೆ ಕೊಡ್ತಾರೆ. ಹೆಚ್ಚಿನ ಹೂಡಿಕೆದಾರರು ಸಲಹೆಗಾರರ ಬಳಿ ಹೋಗೋದು ನನ್ನ ಹಣವನ್ನ ಹೇಗೆ ಸೇಫ್ ಆಗಿಡಬೇಕು ಅಂತ ಕೇಳೋಕಲ್ಲ, ಬದಲಿಗೆ ಬೇಗ ಶ್ರೀಮಂತನಾಗಲು ಯಾವ ದಾರಿ ಇದೆ ಅಂತ ಕೇಳೋಕೆ ಹೋಗ್ತಾರೆ. ಇಲ್ಲೇ ತಪ್ಪು ನಡೆಯೋದು. ಹಾಗಿದ್ರೆ ನಮಗೆ ಸಲಹೆಗಾರರೇ ಬೇಡವಾ? ಬೇಕಾಗುತ್ತಾರೆ. ಆದರೆ ಯಾರು ನಿಮಗೆ ಯಾವ ಶೇರ್ ತಗೋಬೇಕು, ನಾಳೆ ಯಾವ ಶೇರ್ ಮೇಲೆ ಹೋಗುತ್ತೆ ಅಂತ ಭವಿಷ್ಯ ಹೇಳುವ ಬದಲು ನಿಮ್ಮ ಪೋರ್ಟ್ಫೋಲಿಯೋ ಹೇಗಿರಬೇಕು, ನಿಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಎಷ್ಟು, ಮಾರ್ಕೆಟ್ ಬಿದ್ದಾಗ ಭಯ ಪಡದೇ ಇರೋದು ಹೇಗೆ ಅಂತ ಮಾರ್ಗದರ್ಶನ ನೀಡುತ್ತಾರೋ ಅವರೇ ನಿಜವಾದ ಸಲಹೆಗಾರರು. ನೀವು ಹಣ ಕೊಟ್ಟು ಸಲಹೆ ಪಡಿಬೇಕು ಅಂದರೆ ಆದಷ್ಟು ಫೀ ಓನ್ಲಿ ಅಡ್ವೈಸರ್ ಹತ್ರ ಹೋಗಿ. ಅಂದರೆ ಯಾರು ನಿಮ್ಮಿಂದ ಕೇವಲ ಸಲಹೆಗಾಗಿ ಫೀಸ್ ತಗೊಂಡು ಒಳ್ಳೆ ಪ್ಲಾನ್ ಕೊಡ್ತಾರೋ ಅವರು ಬೆಸ್ಟ್. ಯಾರು ಫ್ರೀಯಾಗಿ ಸಲಹೆ ಕೊಟ್ಟು ನಿಮ್ಮ ಹಣವನ್ನ ಯಾವುದೋ ಪ್ರಾಡಕ್ಟ್ನಲ್ಲಿ ಹಾಕಿ ಕಂಪನಿಯಿಂದ ಗುಟ್ಟಾಗಿ ಕಮಿಷನ್ ತಗೊಳ್ತಾರೋ ಅವರಿಂದ ಆದಷ್ಟು ದೂರವಿರಿ. ಕೊನೆಯದಾಗಿ, ನಿಮ್ಮ ಹಣಕ್ಕೆ ನೀವೇ ಬಾಸ್. ಬೇರೆಯವರ ಬುದ್ಧಿಯಿಂದ ನಾವು ಶ್ರೀಮಂತರಾಗೋಕೆ ಆಗಲ್ಲ. ಅಲ್ಪ ಸ್ವಲ್ಪವಾದರೂ ನಾವು ಕಲಿಯಲೇಬೇಕು. ನಿಮ್ಮ ಹಣದ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಬೇರೆಯವರ ಕೈಗೆ ಕೊಡಬೇಡಿ. ಅಧ್ಯಾಯ 11 ಸಾಮಾನ್ಯ ಹೂಡಿಕೆದಾರರಿಗೆ ಷೇರು ವಿಶ್ಲೇಷಣೆ. ಸೆಕ್ಯೂರಿಟಿ ಅನಾಲಿಸಿಸ್ ಫಾರ್ ದ ಲೇ ಇನ್ವೆಸ್ಟರ್. ಸ್ನೇಹಿತರೆ, ನಾವು ಯಾವುದೇ ಒಂದು ಮೊಬೈಲ್ ಫೋನ್ ಕೊಂಡುಕೊಳ್ಳುವಾಗ ಅಥವಾ ಒಂದು ಬಟ್ಟೆ ತಗೊಳ್ಳುವಾಗ ಎಷ್ಟು ಚೆಕ್ ಮಾಡ್ತೀವಿ ಅಲ್ವಾ? ಅದರ ರಿವ್ಯೂ ನೋಡ್ತೀವಿ, ಕ್ವಾಲಿಟಿ ನೋಡ್ತೀವಿ, ಬೆಲೆ ಸರಿಯಾಗಿದೆಯಾ ಅಂತ 4 ಕಡೆ ವಿಚಾರಿಸ್ತೀವಿ. ಆದರೆ ದುರದೃಷ್ಟವಶಾತ್ ಸಾವಿರಾರು ರೂಪಾಯಿ ಕೊಟ್ಟು ಷೇರುಗಳನ್ನು ಕೊಂಡುಕೊಳ್ಳುವಾಗ ಮಾತ್ರ ಯಾರೋ ಹೇಳಿದ್ರು ಅಂತ ಕಣ್ಮುಚ್ಚಿ ಹಣ ಹಾಕ್ತೀವಿ. ಈ 11ನೇ ಅಧ್ಯಾಯದಲ್ಲಿ ಬೆಂಜಮಿನ್ ಗ್ರಹಾಂ ಅವರು ಒಬ್ಬ ಸಾಮಾನ್ಯ ಹೂಡಿಕೆದಾರ ಯಾವುದೇ ಕಂಪನಿಯ ಷೇರು ಕೊಂಡುಕೊಳ್ಳುವ ಮುನ್ನ ಏನೆಲ್ಲ ಚೆಕ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇದನ್ನೇ ನಾವು ಸೆಕ್ಯೂರಿಟಿ ಅನಾಲಿಸಿಸ್ ಅಂತ ಕರಿತೀವಿ. ಭಯಪಡಬೇಡಿ, ಇದಕ್ಕೆ ನೀವು ಕಾಮರ್ಸ್ ಓದಿರಬೇಕಿಲ್ಲ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಬೇಕಿಲ್ಲ. ಗ್ರಹಾಂ ಇಲ್ಲಿ ಕೆಲವು ಸಿಂಪಲ್ ಆದ ನಿಯಮಗಳನ್ನು ಹೇಳಿದ್ದಾರೆ. ಒಂದು ಕಂಪನಿಯನ್ನ ಅನಾಲಿಸಿಸ್ ಮಾಡೋದು ಅಂದರೆ ಭವಿಷ್ಯ ನುಡಿಯೋದಲ್ಲ. ಅಂದರೆ ಮುಂದಿನ ವರ್ಷ ಈ ಕಂಪನಿ ಬೆಲೆ ಡಬಲ್ ಆಗುತ್ತೆ ಅಂತ ಊಹಿಸೋದಲ್ಲ. ಬದಲಿಗೆ ಈ ಕಂಪನಿಯ ಈಗಿನ ಪರಿಸ್ಥಿತಿ ಏನಿದೆ ಅಂತ ಚೆಕ್ ಮಾಡೋದು. ನೀವು ಒಂದು ಕಂಪನಿಯನ್ನ ಆಯ್ಕೆ ಮಾಡುವಾಗ ಮುಖ್ಯವಾಗಿ 5 ವಿಷಯಗಳನ್ನು ಗಮನಿಸಬೇಕು. ಮೊದಲನೇದು ಕಂಪನಿಯ ಆರ್ಥಿಕ ಶಕ್ತಿ. ಅಂದರೆ ಆ ಕಂಪನಿಯ ತಲೆಯಲ್ಲಿ ಎಷ್ಟು ಸಾಲದ ಹೊರೆ ಇದೆ. ನೆನಪಿಡಿ, ಸಾಲ ಇಲ್ಲದ ಕಂಪನಿ ಅಥವಾ ಸಾಲ ಕಡಿಮೆ ಇರುವ ಕಂಪನಿ ಯಾವತ್ತೂ ಸೇಫ್. ಒಂದು ವೇಳೆ ನಾಳೆ ಬಿಸ್ನೆಸ್ ಡಲ್ ಆದ್ರೂ ಸಾಲ ಇಲ್ಲದವನು ಬದುಕ್ಕೊಳ್ತಾನೆ, ಆದರೆ ಸಾಲ ಜಾಸ್ತಿ ಇದ್ದವನು ಮುಳುಗು ಹೋಗ್ತಾನೆ. ಎರಡನೇದು ಲಾಭದ ಇತಿಹಾಸ. ಆ ಕಂಪನಿ ಕಳೆದ 5 ಅಥವಾ 10 ವರ್ಷಗಳಿಂದ ಸತತವಾಗಿ ಲಾಭ ಮಾಡ್ತಿದ್ಯಾ ಅಥವಾ 1 ವರ್ಷ ಲಾಭ ಮಾಡಿ 2 ವರ್ಷ ನಷ್ಟ ಮಾಡ್ತಿದ್ಯಾ? ಗ್ರಹಾಂ ಹೇಳ್ತಾರೆ, ಹಿಂದೆ ಏನ್ ನಡೆದಿದೆ ಅನ್ನೋದೇ ಮುಂದೆ ಏನ್ ನಡೆಯಬಹುದು ಅನ್ನೋದಕ್ಕೆ ಸಾಕ್ಷಿ. ಸ್ಥಿರವಾಗಿ ಲಾಭ ಗಳಿಸುವ ಕಂಪನಿಯನ್ನೇ ಆರಿಸಿ. ಮೂರನೇದು ಡಿವಿಡೆಂಡ್. ಇದು ತುಂಬ ಮುಖ್ಯ. ಆ ಕಂಪನಿ ತಾನು ಗಳಿಸಿದ ಲಾಭದಲ್ಲಿ ಒಂದಿಷ್ಟು ಭಾಗವನ್ನು ಷೇರುದಾರರಿಗೆ ಹಂಚುತ್ತಿದೆಯಾ? ಸತತವಾಗಿ 20 ವರ್ಷಗಳಿಂದ ಡಿವಿಡೆಂಡ್ ಕೊಡ್ತಾ ಇರುವ ಕಂಪನಿ ನಿಜವಾಗ್ಲೂ ಸ್ಟ್ರಾಂಗ್ ಇರುತ್ತೆ. ನಾಲ್ಕನೇದು ಭವಿಷ್ಯದ ಬೆಳವಣಿಗೆ. ಆ ಕಂಪನಿಯ ಬಿಸ್ನೆಸ್ ಮುಂದೆ ಬೆಳೆಯೋಕೆ ಅವಕಾಶ ಇದೆಯಾ? ಉದಾಹರಣೆಗೆ, ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಅಥವಾ ಗ್ರೀನ್ ಎನರ್ಜಿಗೆ ಡಿಮ್ಯಾಂಡ್ ಬರ್ತಿದೆ. ಅಂಥ ಕಡೆ ಬಿಸ್ನೆಸ್ ಇದ್ರೆ ಒಳ್ಳೆಯದು. ಆದರೆ ಕೇವಲ ಸ್ಟೋರಿ ನಂಬೇಡಿ, ನಂಬರ್ಸ್ ಕೂಡ ಇರಬೇಕು. ಐದನೇದು ಬೆಲೆ.
ಎಲ್ಲವೂ ಚೆನ್ನಾಗಿದೆ ಅಂತ ಸಿಕ್ಕಾಬಟ್ಟೆ ಬೆಲೆ ಕೊಟ್ಟು ಶೇರ್ ತಗೋಬಾರ್ದು. ಚಿನ್ನವನ್ನೇ ಆದರೂ ಕೂಡ ಅದರ ಬೆಲೆಗಿಂತ ಜಾಸ್ತಿ ಕೊಟ್ಟು ತಗೊಂಡ್ರೆ ಅದು ನಷ್ಟನೇ. ಹಾಗಾಗಿ ಗ್ರಹಾಂ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಶೇರ್ ಮಾರ್ಕೆಟ್ನಲ್ಲಿ ಅನಾಲಿಸಿಸ್ ಮಾಡೋದು ಶ್ರೀಮಂತರಾಗೋಕೆ ಮಾತ್ರ ಅಲ್ಲ, ತಪ್ಪು ಮಾಡದೇ ಇರೋಕೆ ಮತ್ತು ಮೋಸ ಹೋಗದೇ ಇರೋಕೆ. ಯಾವಾಗ ನೀವು ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡಿ, ವಾವ್, ಈ ಕಂಪನಿ ಹತ್ರ ಸಾಲನೇ ಇಲ್ಲ, ಕೈ ತುಂಬ ಕ್ಯಾಶ್ ಇದೆ ಅಂತ ಕಾನ್ಫಿಡೆನ್ಸಿಂದ ಹೇಳ್ತೀರೋ, ಆಗ ನೀವು ನಿಜವಾದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಆಗಿರ್ತೀರಾ. ಅಧ್ಯಾಯ 12. ಪ್ರತಿ ಷೇರಿನ ಗಳಿಕೆಯ ಬಗ್ಗೆ ಗಮನಿಸಬೇಕಾದ ಅಂಶಗಳು. ಥಿಂಗ್ಸ್ ಟು ಕನ್ಸಿಡರ್ ಅಬೌಟ್ ಪರ್ ಶೇರ್ ಅರ್ನಿಂಗ್ಸ್. ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ಅಂಕಿಅಂಶಗಳು ಸುಳ್ಳು ಹೇಳುವುದಿಲ್ಲ, ಆದರೆ ಸುಳ್ಳುಗಾರರು ಅಂಕಿಅಂಶಗಳನ್ನು ಬಳಸುತ್ತಾರೆ. ಬೆಂಜಮಿನ್ ಗ್ರಹಾಂ ಅವರ ಈ 12ನೇ ಅಧ್ಯಾಯ ಕಂಪನಿಗಳು ತಮ್ಮ ಆರ್ಥಿಕ ವರದಿಗಳಲ್ಲಿ ಅಥವಾ ರಿಸಲ್ಟ್ಗಳಲ್ಲಿ ಮಾಡುವಂತಹ ಕಣ್ಕಟ್ಟು ಅಥವಾ ಮೋಸಗಳ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ. ಸಾಮಾನ್ಯವಾಗಿ ನಾವು ಒಂದು ಕಂಪನಿಯ ರಿಸಲ್ಟ್ ಬಂದಾಗ ಏನ್ ನೋಡ್ತೀವಿ? ಕೇವಲ ನೆಟ್ ಪ್ರಾಫಿಟ್ ಅಥವಾ EPS ನೋಡ್ತೀವಿ. ಅಂದ್ರೆ ಕಂಪನಿಗೆ ಈ ವರ್ಷ ಎಷ್ಟು ಲಾಭ ಬಂತು ಅಂತ ನೋಡ್ತೀವಿ. ವಾವ್, ಈ ಬಾರಿ ಕಂಪನಿಗೆ ಡಬಲ್ ಲಾಭ ಬಂದಿದೆ ಅಂತ ಖುಷಿಯಾಗಿ ಆ ಶೇರ್ ಕೊಂಡುಕೊಳ್ತೀವಿ. ಆದರೆ ಗ್ರಹಾಂ ಹೇಳ್ತಾರೆ, ಸ್ವಲ್ಪ ತಡೀರಿ, ಆ ಲಾಭ ಎಲ್ಲಿಂದ ಬಂತು ಅಂತ ಒಳಗೆ ಹೋಗಿ ನೋಡಿದ್ರೆ? ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಒಂದು ಹೋಟೆಲ್ ಇದೆ ಅಂತ ಅಂದುಕೊಳ್ಳಿ. ಆ ಹೋಟೆಲ್ನವರು ಇಡ್ಲಿ ದೋಸೆ ಮಾರಿ ವರ್ಷಕ್ಕೆ 10 ಲಕ್ಷ ಲಾಭ ಮಾಡ್ತಾರೆ. ಆದರೆ ಈ ವರ್ಷ ಅವರಿಗೆ ಬಿಸ್ನೆಸ್ ಸರಿಯಾಗಿ ಆಗಿಲ್ಲ, ಕೇವಲ 2 ಲಕ್ಷ ಲಾಭ ಬಂದಿದೆ. ಆಗ ಹೋಟೆಲ್ ಮಾಲೀಕ ಏನ್ ಮಾಡ್ತಾನೆ? ತನ್ನ ಹೋಟೆಲ್ನಲ್ಲಿದ್ದ ಹಳೆಯ ಫರ್ನಿಚರ್ ಅಥವಾ ಒಂದು ಸೈಟನ್ನು 20 ಲಕ್ಷಕ್ಕೆ ಮಾರಿಬಿಡ್ತಾನೆ. ಈಗ ಲೆಕ್ಕದ ಪುಸ್ತಕದಲ್ಲಿ ಲಾಭ ಎಷ್ಟು ಅಂತ ತೋರಿಸುತ್ತೆ? ದೋಸೆ ಮಾರಿದ 2 ಲಕ್ಷ ಪ್ಲಸ್ ಸೈಟ್ ಮಾರಿದ 20 ಲಕ್ಷ, ಒಟ್ಟು 22 ಲಕ್ಷ ಲಾಭ ಅಂತ ತೋರಿಸುತ್ತೆ. ಇದನ್ನು ನೋಡಿದ ನೀವು, ಅಬ್ಬಾ, ಹೋದ ವರ್ಷ 10 ಲಕ್ಷ ಇಟ್ಟು ಈ ವರ್ಷ 22 ಲಕ್ಷ ಲಾಭ ಬಂದಿದೆ, ಈ ಹೋಟೆಲ್ ಸೂಪರ್ ಆಗಿದೆ ಅಂತ ಅಂದುಕೊಂಡ್ರೆ ನೀವು ಮೋಸ ಹೋದ ಹಾಗೆ ಅಲ್ವಾ? ಯಾಕಂದ್ರೆ ಆ 20 ಲಕ್ಷ ಲಾಭ ಬಂದಿರೋದು ಹೋಟೆಲ್ ಬಿಸ್ನೆಸ್ನಿಂದ ಅಲ್ಲ, ಅದು ಆಸ್ತಿ ಮಾರಿದ್ದರಿಂದ. ಅದು ಪ್ರತಿ ವರ್ಷ ಬರಲ್ಲ, ಕೇವಲ ಒಮ್ಮೆ ಮಾತ್ರ ಬರುತ್ತೆ. ಇದನ್ನೇ ಗ್ರಹಾಂ ಅವರು ಒನ್ ಟೈಮ್ ಇನ್ಕಮ್ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಐಟಮ್ ಅಂತ ಕರೀತಾರೆ. ಬಹಳಷ್ಟು ಕಂಪನಿಗಳು ತಮ್ಮ ನಷ್ಟವನ್ನು ಮುಚ್ಚಿಹಾಕಲು ಇಂತಹ ಟ್ರಿಕ್ಗಳನ್ನು ಬಳಸ್ತವೆ. ರಿಸಲ್ಟ್ ಬರುವ ಟೈಮ್ನಲ್ಲಿ ಯಾವುದಾದರೂ ಆಸ್ತಿ ಮಾರಿ ಅಥವಾ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ ಮಾಡಿ ನಮಗೆ ಈ ವರ್ಷ ಭರ್ಜರಿ ಲಾಭ ಬಂದಿದೆ ಅಂತ ಜಗತ್ತಿಗೆ ತೋರಿಸ್ತವೆ. ಇದಕ್ಕೆ ಗ್ರಹಾಂ ಕೊಡುವ ಪರಿಹಾರ ಏನು? ಗ್ರಹಾಂ ಹೇಳ್ತಾರೆ, ಕೇವಲ ಈ ವರ್ಷದ ಲಾಭವನ್ನು ನೋಡಬೇಡಿ, ಕಂಪನಿಯ ಕಳೆದ 7 ಅಥವಾ 10 ವರ್ಷಗಳ ಸರಾಸರಿ ಲಾಭ ಎಷ್ಟಿದೆ ಅಂತ ನೋಡಿ. ಯಾವಾಗ ನೀವು 10 ವರ್ಷದ ಆವರೇಜ್ ನೋಡ್ತೀರೋ, ಆಗ ಈ 1 ವರ್ಷದ ಮ್ಯಾಜಿಕಲ್ಲಿ ವರ್ಕ್ ಆಗಲ್ಲ. ನಿಮಗೆ ಕಂಪನಿಯ ನಿಜವಾದ ತಾಕತ್ತು ಏನು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಗ್ರಹಾಂ ಅವರು ಪ್ರೋ ಫಾರ್ಮಾ ಅರ್ನಿಂಗ್ಸ್ ಬಗ್ಗೆನೂ ಎಚ್ಚರಿಸ್ತಾರೆ. ಅಂದ್ರೆ ಕಂಪನಿಗಳು ನಷ್ಟ ಆಗಿರೋ ಐಟಂಗಳನ್ನು ಪಕ್ಕಕ್ಕೆ ಸರಿಸಿ ಇದನ್ನು ಬಿಟ್ಟರೆ ನಮಗೆ ಲಾಭನೇ ಬಂದಿದೆ ಅಂತ ಹೇಳುವ ಸುಳ್ಳು ಲೆಕ್ಕಾಚಾರವಿದು. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಸಾರಾಂಶ ಇಷ್ಟೇ. ಕಂಪನಿಗಳು ತೋರಿಸುವ ಹೆಡ್ಲೈನ್ ನಂಬಬೇಡಿ. ಆ ಲಾಭ ನಿಜವಾಗಲೂ ಬಿಸ್ನೆಸ್ನಿಂದ ಬಂದಿದೆಯಾ ಅಥವಾ ಜಾದು ಮಾಡಿ ತಂದಿದ್ದಾರಾ ಅಂತ ಚೆಕ್ ಮಾಡಿ. ಹೂಡಿಕೆದಾರನಾದವನು ಒಬ್ಬ ಪೊಲೀಸ್ ಆಫೀಸರ್ ತರ ಇರಬೇಕು. ಮೇಲ್ನೋಟಕ್ಕೆ ಕಾಣೋದನ್ನ ನಂಬಬಾರದು. ಅಧ್ಯಾಯ 13. 4 ಕಂಪನಿಗಳ ಹೋಲಿಕೆ. ಅ ಕಂಪ್ಯಾರಿಸನ್ ಆಫ್ 4 ಲಿಸ್ಟೆಡ್ ಕಂಪನೀಸ್. ಸ್ನೇಹಿತರೆ, ನಾವು ಇಲ್ಲಿಯವರೆಗೂ ಹೂಡಿಕೆಯ ನಿಯಮಗಳನ್ನು ಥಿಯರಿ ರೂಪದಲ್ಲಿ ಕಲಿತ್ವಿ. ಆದರೆ ಈ 13ನೇ ಅಧ್ಯಾಯದಲ್ಲಿ ಬೆಂಜಮಿನ್ ಗ್ರಹಾಂ ಅವರು ನಮಗೊಂದು ಪ್ರಾಕ್ಟಿಕಲ್ ಡೆಮೋ ಅಥವಾ ಲೈವ್ ಉದಾಹರಣೆಯನ್ನ ತೋರಿಸ್ತಾರೆ. ಈ ಅಧ್ಯಾಯದಲ್ಲಿ ಅವರು ತಮ್ಮ ಕಾಲದ 4 ಬೇರೆ ಬೇರೆ ಕಂಪನಿಗಳನ್ನು ಅಕ್ಕಪಕ್ಕ ಇಟ್ಟು ಅವುಗಳಲ್ಲಿ ಯಾವುದು ಬೆಸ್ಟ್ ಮತ್ತು ಯಾಕೆ ಅನ್ನೋದನ್ನ ತುಲನೆ ಮಾಡಿ ತೋರಿಸ್ತಾರೆ. ಇದನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ನಾವೊಂದು ಕಲ್ಪನೆ ಮಾಡಿಕೊಳ್ಳೋಣ. ನಿಮ್ಮ ಮುಂದೆ 2 ಹೋಟೆಲ್ಗಳಿವೆ ಅಂತ ಅಂದುಕೊಳ್ಳಿ. ಮೊದಲನೇ ಹೋಟೆಲ್ ತುಂಬ ಫೇಮಸ್ ಆಗಿದೆ. ಅಲ್ಲಿ ಜನವೋ ಜನ, ಲೈಟ್ಗರು ಝಗಮಗಿಸುತ್ತಿವೆ. ಅಲ್ಲಿ 1 ಇಡ್ಲಿಗೆ 100 ರೂಪಾಯಿ ಬೆಲೆ. ಆದರೆ ಆ ಹೋಟೆಲ್ನ ಮಾಲೀಕ ಆ ಹೋಟೆಲನ್ನ ನಿಮಗೆ 10 ಕೋಟಿ ರೂಪಾಯಿಗೆ ಮಾರ್ತೀನಿ ಅಂತ ಹೇಳ್ತಾನೆ. ಎರಡನೇ ಹೋಟೆಲ್ ಒಂದು ಹಳೆ ಬಿಲ್ಡಿಂಗ್ನಲ್ಲಿದೆ. ನೋಡೋಕೆ ಅಷ್ಟು ಸುಂದರವಾಗಿಲ್ಲ, ಆದರೆ ಅಲ್ಲಿಯೂ ವ್ಯಾಪಾರ ಚೆನ್ನಾಗೇ ನಡೆಯುತ್ತಿದೆ.
ಅಲ್ಲಿ ಇಡ್ಲಿಗೆ 20 ರೂಪಾಯಿ. ಆ ಹೋಟೆಲ್ ಮಾಲೀಕ ಅದನ್ನ ಕೇವಲ 1 ಕೋಟಿಗೆ ಮಾರ್ತೀನಿ ಅಂತ ಹೇಳ್ತಾನೆ. ಈಗ ಒಬ್ಬ ಬುದ್ಧಿವಂತ ಹೂಡಿಕೆದಾರನಾಗಿ ನೀವು ಯಾವ ಹೋಟೆಲ್ ಕೊಂಡುಕೊಳ್ತೀರಾ? ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಮೊದಲನೇ ಹೋಟೆಲ್ನ ಅಂದ ಚಂದ ನೋಡಿ, ಅಲ್ಲಿರುವ ಜನಸಂದಣಿ ನೋಡಿ 10 ಕೋಟಿ ಕೊಟ್ಟು ಅದನ್ನೇ ತಗೊಳ್ತಾರೆ. ಇದನ್ನೇ ಗ್ರಹಾಂ ಗ್ಲಾಮರ್ ಸ್ಟಾಕ್ ಅಂತ ಕರೀತಾರೆ. ಅಂದ್ರೆ ಎಲ್ಲರಿಗೂ ಇಷ್ಟವಾಗುವ ಫ್ಯಾಷನ್ನಲ್ಲಿರುವ ಕಂಪನಿ. ಆದ್ರೆ ಗ್ರಹಾಂ ಲೆಕ್ಕಾಚಾರ ಬೇರೆ ರೀತಿ ಇರುತ್ತೆ. ಅವರು ಹೇಳ್ತಾರೆ, ನಾನು ಆ ಮೊದಲನೇ ಹೋಟೆಲ್ ತಗೊಂಡ್ರೆ ನಾನು ಹಾಕಿದ 10 ಕೋಟಿ ಬಂಡವಾಳ ವಾಪಸ್ ಬರೋಕೆ ಎಷ್ಟು ವರ್ಷ ಬೇಕು? ಅದೇ ನಾನು ಎರಡನೇ ಹೋಟೆಲ್ ತಗೊಂಡ್ರೆ ಕೇವಲ 2-3 ವರ್ಷದಲ್ಲಿ ನನ್ನ ಹಣ ವಾಪಸ್ ಬರುತ್ತೆ. ಆಮೇಲೆ ಬರೋದೆಲ್ಲ ಲಾಭನೇ. ಈ ಅಧ್ಯಾಯದಲ್ಲಿ ಗ್ರಹಾಂ ಇದೇ ರೀತಿ 4 ಕಂಪನಿಗಳನ್ನ ಹೋಲಿಕೆ ಮಾಡ್ತಾರೆ. ಅದಲ್ಲಿ ಒಂದು ಕಂಪನಿ ಎಮರಿ ಏರ್ ಫ್ರೇಟ್ ಅಂತ. ಅದು ಆ ಕಾಲದ ಸೂಪರ್ ಸ್ಟಾರ್ ಕಂಪನಿ. ಅದರ ಷೇರು ಬೆಲೆ ಆಕಾಶಕ್ಕೇರಿತ್ತು. ಅದರ ಪಿಇ ರೇಷಿಯೋ 60ರಷ್ಟಿತ್ತು. ಅಂದ್ರೆ 1 ರೂಪಾಯಿ ಲಾಭಕ್ಕೆ ಜನ 60 ರೂಪಾಯಿ ಕೊಡೋಕೆ ರೆಡಿ ಇದ್ರು. ಇನ್ನೊಂದು ಕಡೆ ಸಣ್ಣ ಪುಟ್ಟ ಬೋರಿಂಗ್ ಕಂಪನಿಗಳಿದ್ದವು. ಅವುಗಳ ಪಿಇ ರೇಷಿಯೋ ಕೇವಲ 10 ಅಥವಾ 12 ಇತ್ತು. ಕೊನೆಗೆ ಏನಾಯಿತು ಗೊತ್ತಾ? ಯಾರು ಆ ಫೇಮಸ್ ಕಂಪನಿಯಲ್ಲಿ ದುಬಾರಿ ಬೆಲೆ ಕೊಟ್ಟು ಹೂಡಿಕೆ ಮಾಡಿದ್ರೋ ಅವರಿಗೆ ದೀರ್ಘಕಾಲದಲ್ಲಿ ಸಿಕ್ಕಿದ್ದು ಕೇವಲ ನಷ್ಟ ಅಥವಾ ಅತಿ ಕಡಿಮೆ ಲಾಭ. ಆದರೆ ಯಾರು ಆ ಬೋರಿಂಗ್ ಮತ್ತು ಕಡಿಮೆ ಬೆಲೆಯ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ರೋ ಅವರು ಹೆಚ್ಚು ಲಾಭ ಮಾಡಿಕೊಂಡ್ರು. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಪಾಠವೇನೆಂದ್ರೆ, ಒಂದು ಕಂಪನಿ ಗ್ರೇಟ್ ಆಗಿರಬಹುದು, ಬಿಸ್ನೆಸ್ ಸೂಪರ್ ಆಗಿರಬಹುದು, ಆದರೆ ನೀವು ಅದಕ್ಕೆ ಕೊಡುವ ಬೆಲೆ ಅಂದ್ರೆ ಪ್ರೈಸ್ ಅತಿ ಮುಖ್ಯ. ನೀವು ಶೇರ್ ಮಾರ್ಕೆಟ್ನಲ್ಲಿ ಶಾಪಿಂಗ್ ಮಾಡುವಾಗ ಕೇವಲ ಬ್ರ್ಯಾಂಡ್ ನೋಡಬೇಡಿ, ಅದರ ಪ್ರೈಸ್ ಟ್ಯಾಗ್ ಕೂಡ ನೋಡಿ. ಈ ಬೆಲೆಗೆ ಇದು ವರ್ತ್ ಇದೆಯಾ ಅಂತ ಪ್ರಶ್ನೆ ಮಾಡಿ. ಕಂಪನಿಯ ಜನಪ್ರಿಯತೆಗಿಂತ ಕಂಪನಿಯ ಅಂಕಿಅಂಶಗಳು ಅಂದ್ರೆ ವ್ಯಾಲ್ಯೂಯೇಷನ್ ಮುಖ್ಯ ಅನ್ನೋದನ್ನ ಈ ಅಧ್ಯಾಯ ನಮಗೆ ಕಲಿಸಿಕೊಡುತ್ತೆ. ಅಧ್ಯಾಯ 14. ರಕ್ಷಣಾತ್ಮಕ ಹೂಡಿಕೆದಾರರಿಗೆ ಷೇರು ಆಯ್ಕೆ. ಸ್ಟಾಕ್ ಸೆಲೆಕ್ಷನ್ ಫಾರ್ ದಿ ಡಿಫೆನ್ಸಿವ್ ಇನ್ವೆಸ್ಟರ್. ಸ್ನೇಹಿತರೆ, ಈ ಪುಸ್ತಕದ ಅತ್ಯಂತ ಉಪಯುಕ್ತವಾದ ಅಧ್ಯಾಯಗಳಲ್ಲಿ ಇದೂ ಒಂದು. ಹಿಂದಿನ ಅಧ್ಯಾಯಗಳಲ್ಲಿ ನಾವು ರಕ್ಷಣಾತ್ಮಕ ಹೂಡಿಕೆದಾರ ಅಂದ್ರೆ ಯಾರು ಅಂತ ನೋಡಿದ್ವಿ. ಯಾರು ರಿಸ್ಕ್ ತಗೊಳ್ಳೋಕೆ ಇಷ್ಟಪಡಲ್ವೋ, ಯಾರಿಗೆ ಟೆನ್ಷನ್ ಬೇಡವೋ ಅವರೇ ರಕ್ಷಣಾತ್ಮಕ ಹೂಡಿಕೆದಾರರು. ಈ ಅಧ್ಯಾಯದಲ್ಲಿ ಬೆಂಜಮಿನ್ ಗ್ರಹಾಂ ಅವರು ಇಂಥ ಹೂಡಿಕೆದಾರರಿಗೆ ಒಂದು 7 ಅಂಶಗಳ ಕಠಿಣ ಚೆಕ್ ಲಿಸ್ಟ್ ನೀಡಿದ್ದಾರೆ. ನೀವು ಯಾವುದೇ ಕಂಪನಿಯ ಷೇರು ಕೊಂಡುಕೊಳ್ಳುವ ಮುನ್ನ ಅದು ಈ 7 ಪರೀಕ್ಷೆಗಳಲ್ಲಿ ಪಾಸ್ ಆಗಿದೆಯಾ ಅಂತ ನೋಡಲೇಬೇಕು. ಇದು ನಿಮಗೆ ಟೆಸ್ಟ್ ಮ್ಯಾಚ್ ಆಡಿದ ಹಾಗೆ ಅನಿಸಬಹುದು, ಆದರೆ ನಿಮ್ಮ ಹಣ ಸೇಫ್ ಆಗಿರಬೇಕು ಅಂದ್ರೆ ಈ ನಿಯಮಗಳನ್ನು ಪಾಲಿಸಲೇಬೇಕು. ಆ 7 ನಿಯಮಗಳು ಇಲ್ಲಿವೆ. 1. ಕಂಪನಿಯ ಗಾತ್ರ, ಅಡಿಕ್ವೇಟ್ ಸೈಜ್. ಗ್ರಹಾಂ ಹೇಳ್ತಾರೆ, ಸಣ್ಣಪುಟ್ಟ ಕಂಪನಿಗಳ ಸಹವಾಸ ನಿಮಗೆ ಬೇಡ. ವಾರ್ಷಿಕ ವಹಿವಾಟು ಟರ್ನ್ ಓವರ್ ಸಾವಿರಾರು ಕೋಟಿ ಇರುವ ದೊಡ್ಡ ಕಂಪನಿಗಳನ್ನೇ ಆರಿಸಿ, ಯಾಕಂದ್ರೆ ಕಷ್ಟಕಾಲದಲ್ಲಿ ಇವು ಬೇಗ ಮುಳುಗಲ್ಲ. 2. ಆರ್ಥಿಕ ದೃಢತೆ, ಸ್ಟ್ರಾಂಗ್ ಫೈನಾನ್ಷಿಯಲ್ ಕಂಡೀಷನ್. ಇದು ತುಂಬಾ ಮುಖ್ಯ. ಕಂಪನಿಯ ಹತ್ತಿರ ಇರುವ ಆಸ್ತಿ ಅಸೆಟ್ಸ್ ಅದರ ಸಾಲಕ್ಕಿಂತ ಲಯಬಿಲಿಟೀಸ್ ಕನಿಷ್ಠ 2 ಪಟ್ಟು ಇರಬೇಕು. ಇದನ್ನ ನಾವು 2:1 ರೇಷಿಯೋ ಅಂತ ಕರಿತೀವಿ. ಅಂದ್ರೆ 1 ರೂಪಾಯಿ ಸಾಲ ತೀರಿಸೋಕೆ ಅವರ ಜೇಬ 2 ರೂಪಾಯಿ ಇರಬೇಕು. ಆಗ ಮಾತ್ರ ಅದು ಸೇಫ್. 3. ಲಾಭದ ಸ್ಥಿರತೆ, ಅರ್ನಿಂಗ್ಸ್ ಸ್ಟೆಬಿಲಿಟಿ. ಕಳೆದ 10 ವರ್ಷಗಳಲ್ಲಿ ಆ ಕಂಪನಿ ಒಂದೇ ಒಂದು ವರ್ಷವೂ ನಷ್ಟ ಮಾಡಿರಬಾರದು. ಎಂತಹದ್ದೇ ಪರಿಸ್ಥಿತಿ ಬಂದರೂ ಅದು ಲಾಭದಲ್ಲೇ ಇರಬೇಕು. 4. ಡಿವಿಡೆಂಡ್ ಇತಿಹಾಸ, ಡಿವಿಡೆಂಡ್ ರೆಕಾರ್ಡ್. ಆ ಕಂಪನಿ ಕಳೆದ 20 ವರ್ಷಗಳಿಂದ ಸತತವಾಗಿ ತನ್ನ ಷೇರುದಾರರಿಗೆ ಡಿವಿಡೆಂಡ್ ಅಂದ್ರೆ ಲಾಭಾಂಶ ಕೊಡ್ತಾ ಬಂದಿರಬೇಕು. ಇದು ಕಂಪನಿಯ ವಿಶ್ವಾಸಾರ್ಹತೆಯನ್ನ ತೋರಿಸುತ್ತೆ. 5. ಲಾಭದ ಬೆಳವಣಿಗೆ, ಅರ್ನಿಂಗ್ಸ್ ಗ್ರೋತ್. ಕಂಪನಿ ಬರೀ ಲಾಭ ಮಾಡಿದ್ರೆ ಸಾಲದು, ಅದು ಬೆಳೆಯುತ್ತಾ ಹೋಗಬೇಕು. ಕಳೆದ 10 ವರ್ಷದಲ್ಲಿ ಕಂಪನಿಯ ಲಾಭ ಕನಿಷ್ಠ 33% ಹೆಚ್ಚಾಗಿರಬೇಕು. ಅಂದ್ರೆ ಕಂಪನಿ ಸ್ಲೋ ಆಗಿ ಆದರೂ ಮುಂದೆ ಹೋಗ್ತಿರಬೇಕು. 6. ಮಿತವಾದ ಪಿಇ ರೇಷಿಯೋ, ಮಾಡ್ರೇಟ್ ಪಿಇ ರೇಷಿಯೋ. ಕಂಪನಿ ಎಷ್ಟೇ ಚೆನ್ನಾಗಿರಲಿ ಅದಕ್ಕೆ ನಾವು ಕೊಡುವ ಬೆಲೆ ಮುಖ್ಯ. ಗ್ರಹಾಂ ಪ್ರಕಾರ ಕಂಪನಿಯ ಪಿಇ ರೇಷಿಯೋ 15ಕ್ಕಿಂತ ಜಾಸ್ತಿ ಇರಬಾರದು. ಅಂದ್ರೆ 1 ರೂಪಾಯಿ ಲಾಭಕ್ಕೆ ನೀವು 15 ರೂಪಾಯಿಗಿಂತ ಹೆಚ್ಚು ಕೊಡಬಾರದು. 7. ಮಿತವಾದ ಪಿಬಿ ರೇಷಿಯೋ, ಮಾಡ್ರೇಟ್ ಪಿಬಿ ರೇಷಿಯೋ. ಇದು ಕಂಪನಿಯ ಬುಕ್ ವ್ಯಾಲ್ಯೂಗೆ ಸಂಬಂಧಿಸಿದ್ದು. ಷೇರಿನ ಬೆಲೆ ಅದರ ಬುಕ್ ವ್ಯಾಲ್ಯೂಗಿಂತ 1.5 ಪಟ್ಟು ಜಾಸ್ತಿ ಇರಬಾರದು. ಗ್ರಹಾಂ ಕೊನೆಯಲ್ಲಿ ಒಂದು ಶಾರ್ಟ್ಕಟ್ ಕೊಡ್ತಾರೆ. ಪಿಇ ರೇಷಿಯೋ ಮತ್ತು ಪಿಬಿ ರೇಷಿಯೋ ಎರಡನ್ನೂ ಗುಣಿಸಿದಾಗ
ಬರುವ ಸಂಖ್ಯೆ 22.5ಕ್ಕಿಂತ ಜಾಸ್ತಿ ಇರಬಾರದು. ಇದನ್ನೇ ಪ್ರಪಂಚದಾದ್ಯಂತ ಹೂಡಿಕೆದಾರರು ಗ್ರಹಾಂ ನಂಬರ್ ಅಂತ ಕರೀತಾರೆ. ಸ್ನೇಹಿತರೆ, ಈ 7 ನಿಯಮಗಳನ್ನು ಪಾಲಿಸಿದರೆ ನಿಮಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಷೇರು ಸಿಗದೇ ಇರಬಹುದು. ಆದರೆ ನಿಮ್ಮ ಹಣವನ್ನು ನಾಶ ಮಾಡುವ ಕೆಟ್ಟ ಕಂಪನಿಗಳಿಂದ ನೀವು ಖಂಡಿತ ದೂರ ಇರ್ತೀರಾ. ಬಂಡವಾಳವನ್ನು ಕಾಪಾಡಿಕೊಳ್ಳುವುದೇ ಹೂಡಿಕೆಯ ಮೊದಲ ನಿಯಮ. ಅಧ್ಯಾಯ 15 ಸಾಹಸಿ ಹೂಡಿಕೆದಾರರಿಗೆ ಷೇರು ಆಯ್ಕೆ. ಸ್ಟಾಕ್ ಸೆಲೆಕ್ಷನ್ ಫಾರ್ ದ ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ನಾವು ರಕ್ಷಣಾತ್ಮಕ ಹೂಡಿಕೆದಾರರು ಅಂದ್ರೆ ಸೇಫ್ ಆಗಿ ಆಡುವವರು ಏನು ಮಾಡಬೇಕು ಅಂತ ನೋಡಿದ್ವಿ. ಈಗ ಈ 15ನೇ ಅಧ್ಯಾಯ ಇರುವುದು ಸಾಹಸಿ ಹೂಡಿಕೆದಾರರಿಗೆ. ಅಂದ್ರೆ ಯಾರಿಗೆ ಮಾರ್ಕೆಟ್ಗಿಂತ ಹೆಚ್ಚು ಲಾಭ ಮಾಡಬೇಕು ಎಂಬ ಹಂಬಲ ಇದೆಯೋ ಮತ್ತು ಅದಕ್ಕಾಗಿ ಕಷ್ಟಪಡಲು ಯಾರು ಸಿದ್ಧರಿದ್ದಾರೋ ಅವರಿಗೆ ಈ ಅಧ್ಯಾಯ. ಬೆಂಜಮಿನ್ ಗ್ರಹಾಂ ಇಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸುತ್ತಾರೆ. ನೀವು ಮಾರ್ಕೆಟ್ ಸರಾಸರಿಗಿಂತ ಹೆಚ್ಚು ಗಳಿಸಬೇಕು ಅಂದ್ರೆ ನೀವು ಮಾರ್ಕೆಟ್ನಲ್ಲಿ ಬಹುತೇಕರು ಮಾಡದೇ ಇರುವ ಕೆಲಸವನ್ನು ಮಾಡಬೇಕು. ಎಲ್ಲರೂ ಮಾಡಿದ್ದನ್ನೇ ನೀವು ಮಾಡಿದ್ರೆ ಎಲ್ಲರಿಗೂ ಸಿಗುವ ಫಲಿತಾಂಶವೇ ನಿಮಗೂ ಸಿಗುತ್ತೆ. ಹಾಗಿದ್ರೆ ಸಾಹಸಿ ಹೂಡಿಕೆದಾರರು ಎಂತಹ ಷೇರುಗಳನ್ನು ಹುಡುಕಬೇಕು? ಗ್ರಹಾಂ ಇಲ್ಲಿ 3 ಮುಖ್ಯ ವಿಧಾನಗಳನ್ನು ಸೂಚಿಸುತ್ತಾರೆ. ಮೊದಲನೇದು, ಜನಪ್ರಿಯವಲ್ಲದ ದೊಡ್ಡ ಕಂಪನಿಗಳು. ಬೈಯಿಂಗ್ ಅನ್ಪಾಪ್ಯುಲರ್ ಲಾರ್ಜ್ ಕಂಪನೀಸ್. ಮಾರ್ಕೆಟ್ನಲ್ಲಿ ಒಂದು ವಿಚಿತ್ರ ಸ್ವಭಾವ ಇದೆ. ಒಂದು ಕಂಪನಿ ಚೆನ್ನಾಗಿ ನಡೆದರೆ ಅದರ ಬೆಲೆಯನ್ನು ಆಕಾಶಕ್ಕೆ ಏರಿಸುತ್ತಾರೆ. ಅದೇ ಕಂಪನಿಗೆ ಒಂದು ಸಣ್ಣ ಸಮಸ್ಯೆ ಬಂದರೆ ಅದರ ಬೆಲೆಯನ್ನು ಪಾತಾಳಕ್ಕೆ ತುಳಿಯುತ್ತಾರೆ. ಸಾಹಸಿ ಹೂಡಿಕೆದಾರರು ಇಂತಹ ಸಮಯಕ್ಕಾಗಿಯೇ ಕಾಯುತ್ತಿರಬೇಕು. ದೊಡ್ಡ ಕಂಪನಿಗಳು ತಾತ್ಕಾಲಿಕವಾಗಿ ಸಮಸ್ಯೆಗೆ ಸಿಲುಕಿ ಅದರ ಷೇರು ಬೆಲೆ ಬಿದ್ದಾಗ ಅದನ್ನು ಕೊಂಡುಕೊಳ್ಳಬೇಕು. ಯಾಕಂದ್ರೆ ದೊಡ್ಡ ಕಂಪನಿಗಳಿಗೆ ಮತ್ತೆ ಮೇಲೇಳುವ ಶಕ್ತಿ ಇರುತ್ತೆ. ಎರಡನೆಯದು, ಚೌಕಾಶಿ ಬೆಲೆಗೆ ಸಿಗುವ ಷೇರುಗಳು. ಬಾರ್ಗೇನ್ ಇಶ್ಯೂಸ್. ಇದನ್ನೇ ವಾರೆನ್ ಬಫೆಟ್ ಅವರು ಸಿಗಾರ್ ಬಟ್ ಇನ್ವೆಸ್ಟಿಂಗ್ ಅಂತ ಕರೆಯುತ್ತಾರೆ. ಅಂದರೆ ರಸ್ತೆಯಲ್ಲಿ ಬಿದ್ದಿರೋ ಸಿಗರೆಟ್ ತುಂಡಿನಲ್ಲಿ ಇನ್ನೂ ಒಂದೆರಡು ದಮ್ಮೆಳೆಯೋಕೆ ಬಾಕಿ ಇರುತ್ತೆ, ಆದರೆ ಅದು ಫ್ರೀಯಾಗಿ ಸಿಗುತ್ತೆ. ಅದೇ ರೀತಿ ಕೆಲವು ಕಂಪನಿಗಳ ಷೇರು ಬೆಲೆ ಎಷ್ಟು ಬಿದ್ದಿರುತ್ತೆ ಅಂದ್ರೆ ಆ ಕಂಪನಿಯ ಹತ್ತಿರ ಇರುವ ಕ್ಯಾಶ್ ಮತ್ತು ಆಸ್ತಿಯ ಬೆಲೆಗಿಂತಲೋ ಅದರ ಷೇರು ಬೆಲೆ ಕಡಿಮೆ ಇರುತ್ತೆ. ಅಂದ್ರೆ 100 ರೂಪಾಯಿ ನೋಟು ನಿಮಗೆ 50 ರೂಪಾಯಿಗೆ ಸಿಕ್ಕ ಹಾಗೆ. ಇಂತಹ ಕಂಪನಿಗಳನ್ನು ಹುಡುಕಿ ಹೂಡಿಕೆ ಮಾಡಿದರೆ ಲಾಭ ಖಂಡಿತ. ಮೂರನೆಯದು, ವಿಶೇಷ ಸಂದರ್ಭಗಳು. ಕೆಲವೊಮ್ಮೆ 2 ಕಂಪನಿಗಳು ಮರ್ಜ್ ಆಗುವಾಗ ಅಥವಾ ಒಂದು ದೊಡ್ಡ ಕಂಪನಿ ಇಬ್ಭಾಗ ಆಗುವಾಗ ಷೇರು ಬೆಲೆಯಲ್ಲಿ ಏರುಪೇರುವಾಗುತ್ತೆ. ಇಂತಹ ಸಂದರ್ಭಗಳನ್ನು ಬಳಸಿಕೊಂಡು ಲಾಭ ಮಾಡುವುದು. ಆದರೆ ಇದು ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟ. ಗ್ರಹಾಂ ಕೊನೆಯಲ್ಲಿ ಒಂದು ಎಚ್ಚರಿಕೆ ಕೊಡ್ತಾರೆ. ಸಾಹಸಿ ಹೂಡಿಕೆದಾರನಾಗುವುದು ಸುಲಭವಲ್ಲ. ಅದಕ್ಕೆ ಸಾಕಷ್ಟು ಸಮಯ, ಶ್ರಮ ಮತ್ತು ತಾಳ್ಮೆ ಬೇಕು. ಒಂದು ವೇಳೆ ನಿಮ್ಮ ಹತ್ತಿರ ಸಮಯ ಇಲ್ಲ ಅಂದ್ರೆ ದಯವಿಟ್ಟು ರಕ್ಷಣಾತ್ಮಕ ಹೂಡಿಕೆದಾರನಾಗಿಯೇ ಇರಿ. ಅದು ಕೂಡ ಒಳ್ಳೆಯದೇ. ನೀವು ಕಷ್ಟಪಟ್ಟು ವಜ್ರ ಹುಡುಕ್ತೀರೋ ಅಥವಾ ಸುಲಭವಾಗಿ ಚಿನ್ನ ತಗೊಳ್ತೀರಾ ಅನ್ನೋದು ನಿಮ್ಮ ಆಯ್ಕೆ. ಅಧ್ಯಾಯ 16 ಪರಿವರ್ತನೀಯ ಹೂಡಿಕೆಗಳು ಮತ್ತು ವಾರೆಂಟ್ಗಳು. ಕನ್ವರ್ಟಿಬಲ್ ಇಶ್ಯೂಸ್ ಅಂಡ್ ವಾರೆಂಟ್ಸ್. ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ಕಂಪನಿಗಳು ನಮ್ಮನ್ನು ಆಕರ್ಷಿಸಲು ತರಹೇವಾರಿ ಆಫರ್ಗಳನ್ನು ನೀಡುತ್ತವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಮತ್ತು ಅಷ್ಟೇ ಅಪಾಯಕಾರಿಯಾದದ್ದು ಎಂದರೆ ಕನ್ವರ್ಟಿಬಲ್ ಬಾಂಡ್ಸ್ ಮತ್ತು ವಾರೆಂಟ್ಸ್. ಈ 16ನೇ ಅಧ್ಯಾಯದಲ್ಲಿ ಬೆಂಜಮಿನ್ ಗ್ರಹಾಂ ಅವರು ಇವುಗಳ ಬಗ್ಗೆ ಹೂಡಿಕೆದಾರರಿಗೆ ಬಲವಾದ ಎಚ್ಚರಿಕೆಯನ್ನು ನೀಡುತ್ತಾರೆ. ಮೊದಲು ಇವು ಅಂದ್ರೆ ಏನು ಅಂತ ಸರಳವಾಗಿ ತಿಳಿದುಕೊಳ್ಳೋಣ. ಕನ್ವರ್ಟಿಬಲ್ ಬಾಂಡ್ ಅಂದ್ರೆ ಇದು ಒಂದು ರೀತಿಯ ಸಾಲಪತ್ರ. ನೀವು ಕಂಪನಿಗೆ ಸಾಲ ಕೊಡ್ತೀರಾ, ಕಂಪನಿ ನಿಮಗೆ ಬಡ್ಡಿ ಕೊಡುತ್ತೆ. ಆದರೆ ಇಲ್ಲೊಂದು ಸ್ಪೆಷಲ್ ಆಫರ್ ಇರುತ್ತೆ. ಅದೇನಂದ್ರೆ ಭವಿಷ್ಯದಲ್ಲಿ ನೀವು ಈ ಬಾಂಡನ್ನ ಆ ಕಂಪನಿಯ ಷೇರುಗಳನ್ನಾಗಿ ಬದಲಾಯಿಸಿಕೊಳ್ಳಬಹುದು. ಕೇಳೋಕೆ ಇದು ಅದ್ಭುತ ಆಫರ್ ತರ ಕಾಣುತ್ತೆ ಅಲ್ವಾ? ಯಾಕಂದ್ರೆ ಬಾಂಡ್ ತರಹ ಬಡ್ಡಿನೂ ಸಿಗುತ್ತೆ, ಶೇರ್ ಬೆಲೆ ಏರಿದರೆ ಶೇರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಲಾಭನೂ ಪಡಿಬಹುದು. ಅಂದ್ರೆ ಚಿತ್ತಾದರೂ ಲಾಭ, ಬೊತ್ತಾದರೂ ಲಾಭ ಅನಿಸುತ್ತೆ. ಆದ್ರೆ ಗ್ರಹಾಂ ಹೇಳ್ತಾರೆ, ಹುಷಾರ್, ಇದು ಕಂಪನಿಗಳು ಹುಡುವ ಬಲೆಯೇ ಹೊರತು ಲಾಭದ ಸ್ಕೀಮಲ್ಲ. ಯಾಕೆ ಗೊತ್ತಾ? ಸಾಮಾನ್ಯವಾಗಿ ಯಾವ ಕಂಪನಿಗೆ ನೇರವಾಗಿ ಸಾಲ ಸಿಗಲ್ವೋ ಅಥವಾ ಯಾವ ಕಂಪನಿಯ ಷೇರುಗಳನ್ನ ಜನ ಕೊಂಡುಕೊಳ್ಳಲ್ವೋ ಅಂತಹ ಕಂಪನಿಗಳು ಇಂತಹ ಆಫರ್ಗಳನ್ನು ಬಿಡ್ತವೆ. ಗ್ರಹಾಂ ಪ್ರಕಾರ ಈ ಕನ್ವರ್ಟಿಬಲ್ ಬಾಂಡ್ಗಳಲ್ಲಿ ನಿಮಗೆ ಸಿಗುವ ಬಡ್ಡಿ ಸಾಮಾನ್ಯ ಬಾಂಡ್ಗಿಂತ ತುಂಬ ಕಡಿಮೆ ಇರುತ್ತೆ. ಇನ್ನು ಶೇರ್ ಆಗಿ ಕನ್ವರ್ಟ್ ಮಾಡೋಣ ಅಂದ್ರೆ ಅಲ್ಲೂ ಷರತ್ತುಗಳು ಇರ್ತವೆ. ಒಂದು ವೇಳೆ ಆ ಕಂಪನಿಯ ಷೇರು ಬೆಲೆ ಭಾರೀ ಏರಿಕೆ ಆಯಿತು ಅಂತ ಅಂದುಕೊಳ್ಳಿ, ಆಗ ಕಂಪನಿಯವರು ನಿಮ್ಮ ಬಾಂಡನ್ನ ವಾಪಸ್ ಕರೆಸಿಕೊಳ್ಳುತ್ತಾರೆ. ಅಂದ್ರೆ ನಿಮಗೆ ಸಿಗಬೇಕಾದ ದೊಡ್ಡ ಲಾಭವನ್ನ ಅವರು ಪಡೆಯುತ್ತಾರೆ. ಒಂದು ವೇಳೆ ಶೇರ್ ಬೆಲೆ ಪೂರ್ತಿ ಬಿದ್ದು ಹೋಯಿತು ಅಂದ್ರೆ ಆಗ ಆ ನಷ್ಟ ನಿಮ್ಮ ತಲೆಗೆ.
ಅದಕ್ಕೆ ಗ್ರಹಾಂ ಹೇಳ್ತಾರೆ, ಇಲ್ಲಿ ಕಂಪನಿ ಗೆಲ್ಲುತ್ತೆ, ನೀವು ಸೋಲುತ್ತೀರಿ. ಇನ್ನು ಎರಡನೆಯದು ಸ್ಟಾಕ್ ವಾರೆಂಟ್ಸ್. ಇದು ಕೂಡ ಅಷ್ಟೇ. ಇದು ನಿಮಗೆ ಭವಿಷ್ಯದಲ್ಲಿ ಇಂತಿಷ್ಟು ಬೆಲೆಗೆ ಶೇರ್ ಕೊಂಡುಕೊಳ್ಳುವ ಹಕ್ಕನ್ನ ಕೊಡುತ್ತೆ. ಇಲ್ಲಿ ಅತಿ ದೊಡ್ಡ ಸಮಸ್ಯೆ ಇರೋದು ಡೈಲ್ಯೂಷನ್. ಇದನ್ನ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಒಂದು ಕೇಕ್ ಇದೆ. ಅದನ್ನ 10 ಜನ ಹಂಚಿಕೊಳ್ಬೇಕು. ಆಗ ಎಲ್ಲರಿಗೂ ದೊಡ್ಡ ಪೀಸ್ ಸಿಗುತ್ತೆ. ಆದ್ರೆ ಹಠಾತ್ತಾಗಿ ಇನ್ಯಾರೋ 5 ಜನ ಬಂದು ನಮಗೂ ಕೇಕ್ ಬೇಕು, ನಮ್ಮ ಹತ್ರ ಕೂಪನ್ ಅಂದ್ರೆ ವಾರೆಂಟ್ ಇದೆ ಅಂದ್ರೆ ಏನಾಗುತ್ತೆ? ಆಗ ಮೊದಲಿದ್ದ 10 ಜನರಿಗೂ ಸಿಗುವ ಕೇಕಿನ ಗಾತ್ರ ಚಿಕ್ಕದಾಗುತ್ತೆ. ಷೇರು ಮಾರುಕಟ್ಟೆಯಲ್ಲೂ ಅಷ್ಟೇ. ಯಾವಾಗ ಈ ಕನ್ವರ್ಟಿಬಲ್ ಬಾಂಡ್ ಮತ್ತು ವಾರೆಂಟ್ ಇದ್ದವರು ಅದನ್ನ ಷೇರ್ ಆಗಿ ಬದಲಾಯಿಸ್ತಾರೋ ಆಗ ಕಂಪನಿಯ ಒಟ್ಟು ಷೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಗ ಹಳೆಯ ಹೂಡಿಕೆದಾರರಿಗೆ ಸಿಗಬೇಕಾದ ಲಾಭ ಅಥವಾ ಪ್ರತಿ ಷೇರಿನ ಗಳಿಕೆ ಕಡಿಮೆಯಾಗುತ್ತೆ. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಸಾರಾಂಶ ಇಷ್ಟೇ. ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ. ನಿಮಗೆ ಬಾಂಡ್ ಬೇಕಾ? ಪ್ಯೂರ್ ಬಾಂಡ್ ತಗೊಳ್ಳಿ. ಶೇರ್ ಬೇಕಾ? ನೇರವಾಗಿ ಶೇರ್ ತಗೊಳ್ಳಿ. ಈ ಎರಡರ ಮಿಕ್ಸಿಂಗ್ ಅಥವಾ ಕಲಬೆರಕೆ ಪ್ರಾಡಕ್ಟ್ಗಳ ಸಹವಾಸಕ್ಕೆ ಹೋಗಬೇಡಿ. ಅಧ್ಯಾಯ 17. 4 ಅತ್ಯಂತ ಬೋಧಪ್ರದ ಪ್ರಕರಣಗಳು. 4 ಎಕ್ಸ್ಟ್ರೀಮ್ಲಿ ಇನ್ಸ್ಟ್ರಕ್ಟಿವ್ ಕೇಸ್ ಹಿಸ್ಟ್ರೀಸ್. ಸ್ನೇಹಿತರೆ, ಷೇರು ಮಾರುಕಟ್ಟೆಯಲ್ಲಿ ನಾವು ಕೇವಲ ಗೆದ್ದವರ ಕಥೆ ಕೇಳಿದರೆ ಸಾಲದು, ಸೋತವರ ಕಥೆಯನ್ನೂ ಕೇಳಬೇಕು. ಯಾಕಂದ್ರೆ ಅವರು ಮಾಡಿದ ತಪ್ಪುಗಳನ್ನು ನಾವು ಮಾಡಬಾರ್ದು. ಬೆಂಜಮಿನ್ ಗ್ರಹಾಂ ಅವರ ಈ 17ನೇ ಅಧ್ಯಾಯ ಒಂದು ರೀತಿ ಕ್ರೈಮ್ ಪೆಟ್ರೋಲ್ ಎಪಿಸೋಡ್ ಇದ್ದ ಹಾಗೆ. ಇಲ್ಲಿ ಅವರು ತಮ್ಮ ಕಾಲದ 4 ದೊಡ್ಡ ಕಂಪನಿಗಳು ಹೇಗೆ ಹೀನಾಯವಾಗಿ ನಾಶವಾದವು ಎಂಬುದನ್ನು ವಿವರಿಸ್ತಾರೆ. ಆ ಕಂಪನಿಗಳ ಹೆಸರುಗಳು ಪೆನ್ ಸೆಂಟ್ರಲ್, ಲಿಂಗ್ ಟೆಮ್ಕೋ ವಾಟ್ ಎಟ್ಸೆಟ್ರಾ ನಮಗೆ ಈಗ ಮುಖ್ಯವಲ್ಲ. ಆದರೆ ಅವು ಮುಳುಗಲು ಕಾರಣವೇನು ಅನ್ನೋದು ನಮಗೆ ಇವತ್ತಿಗೂ ಪಾಠ. ಆ 4 ಕಂಪನಿಗಳು ಮಾಡಿದ ದೊಡ್ಡ ತಪ್ಪುಗಳು ಇಲ್ಲಿವೆ. ಇವುಗಳನ್ನು ನೀವು ಇಂದಿನ ಕಂಪನಿಗಳ ಜೊತೆ ಹೋಲಿಸಿ ನೋಡಬಹುದು. ತಪ್ಪು 1, ಅತಿಯಾದ ಸಾಲ, ಎಕ್ಸೆಸಿವ್ ಡೆಟ್. ಆ ಕಂಪನಿಗಳು ತಮ್ಮ ಹತ್ತಿರ ಹಣ ಇಲ್ಲದಿದ್ದರೂ ಸಿಕ್ಕಾಪಟ್ಟೆ ಸಾಲ ಮಾಡಿ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಶುರು ಮಾಡಿದ್ವು. ಬಿಸ್ನೆಸ್ ಚೆನ್ನಾಗಿ ನಡೆಯುವಾಗ ಸಾಲ ದೊಡ್ಡದು ಅನಿಸಿರಲಿಲ್ಲ. ಆದರೆ ಯಾವಾಗ ಸ್ವಲ್ಪ ಕಷ್ಟ ಬಂತೋ ಬಡ್ಡಿ ಕಟ್ಟಲಾಗದೆ ಇಡೀ ಸಾಮ್ರಾಜ್ಯವೇ ಕುಸಿದು ಬಿತ್ತು. ಪಾಠ: ಯಾವ ಕಂಪನಿ ಕುತ್ತಿಗೆ ಮಟ್ಟ ಸಾಲ ಮಾಡಿಕೊಂಡಿದೆಯೋ ಅದು ಇವತ್ತಲ್ಲ ನಾಳೆ ಮುಳುಗೋದು ಗ್ಯಾರಂಟಿ. ತಪ್ಪು 2, ಮನಬಂದಂತೆ ಕಂಪನಿಗಳನ್ನು ಕೊಳ್ಳುವುದು, ಮೈಂಡ್ಲೆಸ್ ಅಕ್ವಿಸಿಷನ್ಸ್. ಅಂದರೆ ಒಂದು ಕಂಪನಿ ಸ್ಟೀಲ್ ಬಿಸ್ನೆಸ್ ಮಾಡ್ತಾ ಇರುತ್ತೆ, ಹಠಾತ್ತಾಗಿ ಅದು ಹೋಗಿ ಒಂದು ಸಾಫ್ಟ್ವೇರ್ ಕಂಪನಿ ತಗೊಳುತ್ತೆ, ಆಮೇಲೆ ಒಂದು ಹೋಟೆಲ್ ತಗೊಳುತ್ತೆ, ಆಮೇಲೆ ಒಂದು ಬಟ್ಟೆ ಅಂಗಡಿ ತಗೊಳುತ್ತೆ. ಹೀಗೆ ಸಂಬಂಧವೇ ಇಲ್ಲದ ಬಿಸ್ನೆಸ್ಗಳನ್ನು ಕೊಂಡುಕೊಳ್ಳುವ ಕಂಪನಿಗಳನ್ನು ನಂಬಬೇಡಿ. ಫೋಕಸ್ ಇಲ್ಲದ ಕಂಪನಿ ಫೇಲ್ ಆಗುತ್ತೆ. ತಪ್ಪು 3, ಲೆಕ್ಕಪತ್ರದಲ್ಲಿ ಮ್ಯಾಜಿಕ್, ಅಕೌಂಟಿಂಗ್ ಟ್ರಿಕ್ಸ್. ಈ ಕಂಪನಿಗಳು ಜನರಿಗೆ ತಾವು ಲಾಭದಲ್ಲಿದ್ದೀವಿ ಅಂತ ತೋರಿಸೋಕೆ ಅಕೌಂಟ್ಸ್ ಬುಕ್ನಲ್ಲಿ ಇಲ್ಲ ಸಲ್ಲದ ತಿಪ್ಪರ್ಲ ಹಾಕಿದ್ವು. ಸಂಕೀರ್ಣವಾದ ಲೆಕ್ಕಾಚಾರ ತೋರಿಸಿ ಹೂಡಿಕೆದಾರರ ದಾರಿ ತಪ್ಪಿಸಿದ್ವು. ಗ್ರಹಾಂ ಇಲ್ಲಿ ಒಂದು ಬಂಗಾರದ ಮಾತು ಹೇಳ್ತಾರೆ. ನೀವು ಒಂದು ಕಂಪನಿಯ ವಾರ್ಷಿಕ ವರದಿ, ಆನ್ಯುವಲ್ ರಿಪೋರ್ಟ್ ಓದಿದಾಗ ಅದು ನಿಮಗೆ ಸುಲಭವಾಗಿ ಅರ್ಥವಾಗದಿದ್ದರೆ ಅಥವಾ ಅವರು ಏನೋ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾರೆ ಅಂತ ನಿಮಗೆ ಅನಿಸಿದರೆ ಆ ಕಂಪನಿಯ ಸಹವಾಸವೇ ಬೇಡ. ಒಳ್ಳೆಯ ಬಿಸ್ನೆಸ್ ಯಾವತ್ತೂ ಸರಳವಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಸಾರಾಂಶ ಇಷ್ಟೇ. ಆಕಾಶಕ್ಕೆ ಏಣಿ ಹಾಕಲು ಹೋಗುವ, ವಿಪರೀತ ಸಾಲ ಮಾಡುವ ಮತ್ತು ಗೊಂದಲವಾಗಿರುವ ಕಂಪನಿಗಳಿಂದ ದೂರ ಇರಿ. ಸರಳವಾಗಿರುವ, ಸಾಲ ಇಲ್ಲದ ಮತ್ತು ನಿಮಗೆ ಅರ್ಥವಾಗುವ ಬಿಸ್ನೆಸ್ ಯಾವತ್ತೂ ಸೇಫ್. ಅಧ್ಯಾಯ 18. 8 ಜೋಡಿ ಕಂಪನಿಗಳ ಹೋಲಿಕೆ. ಅ ಕಂಪ್ಯಾರಿಸನ್ ಆಫ್ 8 ಪೇರ್ಸ್ ಆಫ್ ಕಂಪನೀಸ್. ಸ್ನೇಹಿತರೆ, ಈ 18ನೇ ಅಧ್ಯಾಯ ಬೆಂಜಮಿನ್ ಗ್ರಹಾಂ ಅವರ ಸಂಶೋಧನೆಯ ಒಂದು ಮಾಸ್ಟರ್ ಪೀಸ್. ನಾವು ಸಾಮಾನ್ಯವಾಗಿ ಅಂದುಕೊಳ್ತೇವೆ, ದೊಡ್ಡ ಕಂಪನಿ, ಫೇಮಸ್ ಕಂಪನಿ ಅಂದ್ರೆ ಅದು ಸೇಫ್, ಅದರಲ್ಲಿ ಲಾಭ ಬಂದೇ ಬರುತ್ತೆ ಅಂತ. ಆದರೆ ಈ ಅಧ್ಯಾಯದಲ್ಲಿ ಗ್ರಹಾಂ ಅವರು 8 ಜೋಡಿ ಕಂಪನಿಗಳನ್ನು, ಅಂದರೆ ಒಂದೇ ರೀತಿಯ ಬಿಸ್ನೆಸ್ ಮಾಡುವ 2 ಬೇರೆ ಬೇರೆ ಕಂಪನಿಗಳನ್ನು ಅಕ್ಕಪಕ್ಕ ಇಟ್ಟು ಹೂಡಿಕೆದಾರರು ಎಂತಹ ಮೂರ್ಖತನದ ನಿರ್ಧಾರಗಳನ್ನು ತಗೊಳ್ತಾರೆ ಅನ್ನೋದನ್ನ ಸಾಬೀತು ಮಾಡ್ತಾರೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. 2 ರಿಯಲ್ ಎಸ್ಟೇಟ್ ಕಂಪನಿಗಳಿವೆ ಅಂತ ಅಂದುಕೊಳ್ಳಿ. ಕಂಪನಿ ಎ, ಇದು ಪೇಪರ್ ಮೇಲೆ ತುಂಬ ಚೆನ್ನಾಗಿದೆ. ನ್ಯೂಸ್ನಲ್ಲಿ ದಿನ ಇದರ ಬಗ್ಗೆ ಚರ್ಚೆಯಾಗುತ್ತೆ. ಇದರ ಶೇರ್ ಬೆಲೆ 100 ರೂಪಾಯಿ ಇದೆ. ಆದರೆ ಇದರ ಹತ್ತಿರ ಸ್ವಂತ ಆಸ್ತಿ ಅಷ್ಟೇನೂ ಇಲ್ಲ, ಬರೀ ಪ್ಲಾನಿಂಗ್ ಮತ್ತು ಪ್ರಾಜೆಕ್ಟ್ಗಳ ಕನಸು ಮಾತ್ರ ಇದೆ. ಕಂಪನಿ ಬಿ, ಇದು ಅಷ್ಟೇನೂ ಫೇಮಸ್ ಅಲ್ಲ. ಇದರ ಶೇರ್ ಬೆಲೆ ಕೇವಲ 20 ರೂಪಾಯಿ. ಆದರೆ
ಈ ಕಂಪನಿಯ ಹೆಸರಿನಲ್ಲಿ ಕೋಟಿ ಕೋಟಿ ಬೆಲೆಬಾಳುವ ಬಿಲ್ಡಿಂಗ್ಗಳಿವೆ, ಬ್ಯಾಂಕ್ನಲ್ಲಿ ಕ್ಯಾಶ್ ಇದೆ. ಈಗ ಒಬ್ಬ ಸಾಮಾನ್ಯ ಹೂಡಿಕೆದಾರ ಯಾವ ಕಂಪನಿಗೆ ಹೋಗ್ತಾನೆ? ಅವನು ಖಂಡಿತ ಆ ಫೇಮಸ್ ಆಗಿರುವ ಎ ಕಂಪನಿಗೆ ಹೋಗ್ತಾನೆ, ಯಾಕಂದ್ರೆ ಎಲ್ಲರೂ ಅದನ್ನೇ ತಗೊಳ್ತಿದ್ದಾರೆ. ಆದರೆ ಗ್ರಹಾಂ ಹೇಳ್ತಾರೆ, ಇಲ್ಲೇ ನೀವು ಸೋಲೋದು. ಈ ಅಧ್ಯಾಯದಲ್ಲಿ ಅವರು ತೋರಿಸಿಕೊಟ್ಟ ಸತ್ಯ ಏನೆಂದರೆ, ಯಾವ ಹೂಡಿಕೆದಾರರು ಆ ಬೋರಿಂಗ್ ಆಗಿರೋ ಆದರೆ ಕೈ ತುಂಬ ಆಸ್ತಿ ಹೊಂದಿರೋ ಕಂಪನಿ ಬಿ ಮೇಲೆ ಹಣ ಹಾಕಿದ್ರೋ ಅವರು ದೀರ್ಘಕಾಲದಲ್ಲಿ ಗೆದ್ದರು. ಯಾರು ಕೇವಲ ಹೈಪ್ ನಂಬಿ ಕಂಪನಿ ಎ ತಗೊಂಡ್ರೋ ಅವರು ತಮ್ಮ ಹಣ ಕಳೆದುಕೊಂಡರು. ಗ್ರಹಾಂ ಇಲ್ಲಿ ಒಂದು ಕಟುವಾದ ಸತ್ಯ ಹೇಳ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಜನ ಎಷ್ಟೋ ಬಾರಿ ₹1 ಬೆಲೆಬಾಳುವ ವಸ್ತುವಿಗೆ ₹10 ಕೊಡಕ್ಕೆ ರೆಡಿ ಇರ್ತಾರೆ, ಕೇವಲ ಅದು ಫೇಮಸ್ ಆಗಿದೆ ಅನ್ನೋ ಕಾರಣಕ್ಕೆ. ಅದೇ ರೀತಿ ₹10 ಬೆಲೆಬಾಳುವ ವಸ್ತು ₹2ಗೆ ಸಿಕ್ತಿದ್ರೂ ತಗೊಳ್ಳಲ್ಲ, ಯಾಕಂದ್ರೆ ಅದು ಯಾರಿಗೂ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಪಾಠ ಒಂದೇ: ಜನಪ್ರಿಯತೆ, ಪಾಪ್ಯುಲಾರಿಟಿ ಮತ್ತು ಮೌಲ್ಯ ಎರಡೂ ಬೇರೆ ಬೇರೆ. ಜನ ಮುಗಿಬಿದ್ದಿ ತಗೊಳ್ತಿದ್ದಾರೆ ಅಂತ ನೀವು ಕುರಿಗಳ ತರಹ ಹೋಗಬೇಡಿ. ಆ ಕಂಪನಿಯ ಎಸೆಟ್ಸ್ ಏನಿದೆ, ಸಾಲ ಎಷ್ಟಿದೆ ಅಂತ ಕಂಪೇರ್ ಮಾಡಿ ನೋಡಿ, ಆಗ ನೀವೇ ಗೆಲ್ತೀರಾ. ಅಧ್ಯಾಯ 19: ಷೇರುದಾರರು ಮತ್ತು ಮ್ಯಾನೇಜ್ಮೆಂಟ್. ಸ್ನೇಹಿತರೆ, ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ನಾನು ರಿಲಯನ್ಸ್ ಅಥವಾ ಇನ್ಫೋಸಿಸ್ ಶೇರ್ ತಗೊಂಡಿದ್ದೀನಿ, ಆದರೆ ಆ ಕಂಪನಿ ಅಂಬಾನಿ ಅಥವಾ ನಾರಾಯಣ ಮೂರ್ತಿ ಅವರದ್ದು ಅಂತ. ಬೆಂಜಮಿನ್ ಗ್ರಹಾಂ ಈ 19ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅದು ತಪ್ಪು. ನೀವು ಒಂದೇ ಒಂದು ಶೇರ್ ಕೊಂಡ್ಕೊಂಡಿದ್ದರೂ ಸರಿ, ನೀವೇ ಆ ಕಂಪನಿಯ ಮಾಲೀಕರು, ಓನರ್. ಅಲ್ಲಿ ಕೆಲಸ ಮಾಡುವ ಮ್ಯಾನೇಜರ್ಗಳು, ಎಂಡಿಗಳು, ಸಿಇಒಗಳು ಇವರೆಲ್ಲರೂ ನಿಮ್ಮ ಕೆಲಸಗಾರರು. ಅವರು ನಿಮಗಾಗಿ ಕೆಲಸ ಮಾಡಬೇಕೇ ಹೊರತು ತಮ್ಮಗಾಗಿ ಅಲ್ಲ. ಆದರೆ ವಾಸ್ತವದಲ್ಲಿ ಏನಾಗ್ತಿದೆ? ಷೇರುದಾರರು ತಮ್ಮ ಹಕ್ಕನ್ನೇ ಮರೆತುಬಿಟ್ಟಿದ್ದಾರೆ. ವಾರ್ಷಿಕ ಮೀಟಿಂಗ್ಗಳಿಗೆ ಹೋಗಲ್ಲ, ಪ್ರಶ್ನೆ ಮಾಡಲ್ಲ, ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೋ ಅದಕ್ಕೆ ತಲೆಯಾಡಿಸ್ತಾರೆ. ಈ ಅಧ್ಯಾಯದಲ್ಲಿ ಗ್ರಹಾಂ ಮುಖ್ಯವಾಗಿ ಡಿವಿಡೆಂಡ್ ಅಥವಾ ಲಾಭಾಂಶದ ಬಗ್ಗೆ ಮಾತನಾಡುತ್ತಾರೆ. ಒಂದು ಕಂಪನಿ ವರ್ಷದ ಕೊನೆಗೆ 100 ಕೋಟಿ ಲಾಭ ಮಾಡಿದೆ ಅಂತ ಅಂದುಕೊಳ್ಳಿ. ಈಗ ಕಂಪನಿ ಹತ್ತಿರ 2 ದಾರಿ ಇದೆ. ಒಂದು, ಆ 100 ಕೋಟಿಯನ್ನ ಮರುಹೂಡಿಕೆ ಮಾಡಿ ಬಿಸ್ನೆಸ್ ದೊಡ್ಡದು ಮಾಡೋದು. 2, ಆ 100 ಕೋಟಿಯನ್ನ ಷೇರುದಾರರಿಗೆ ಡಿವಿಡೆಂಡ್ ರೂಪದಲ್ಲಿ ಹಂಚಿಬಿಡುವುದು. ಗ್ರಹಾಂ ಇಲ್ಲಿ ಒಂದು ಕಠಿಣವಾದ ರೂಲ್ ಹೇಳ್ತಾರೆ. ಒಂದು ವೇಳೆ ಕಂಪನಿಯು ಲಾಭದ ಹಣವನ್ನು ತನ್ನ ಬಳಿಗೆ ಇಟ್ಟುಕೊಳ್ಳುವುದಾದರೆ ಅದು ಆ ಹಣವನ್ನ ದ್ವಿಗುಣಗೊಳಿಸುವ ಕೆಪಾಸಿಟಿ ಹೊಂದಿರಬೇಕು. ಉದಾಹರಣೆಗೆ, ಕಂಪನಿ ನಿಮ್ಮ ₹1 ತನ್ನ ಹತ್ತಿರ ಇಟ್ಟುಕೊಂಡು ಮುಂದಿನ ವರ್ಷ ಅದನ್ನ ₹2 ಮಾಡುತ್ತೆ ಅಂದ್ರೆ ಮಾತ್ರ ಅವರಿಟ್ಟುಕೊಳ್ಳಲಿ. ಇಲ್ಲಾಂದ್ರೆ ಆ ಹಣವನ್ನ ಮರ್ಯಾದೆಯಿಂದ ಷೇರುದಾರರಿಗೆ ವಾಪಸ್ ಕೊಡಲಿ. ಆದರೆ ಎಷ್ಟೋ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ, ತಮ್ಮ ಬಳಿ ಬಿಸ್ನೆಸ್ ಐಡಿಯಾ ಇಲ್ಲದಿದ್ದರೂ ಸುಮ್ಮನೆ ಲಾಭದ ಹಣವನ್ನ ಬ್ಯಾಂಕ್ನಲ್ಲಿ ಕೊಳೆಯೋಕೆ ಬಿಡ್ತಾರೆ, ಅಥವಾ ಮ್ಯಾನೇಜರ್ಗಳ ಸಂಬಳ ಜಾಸ್ತಿ ಮಾಡಿಕೊಳ್ಳೋಕೆ ಬಳಸ್ತಾರೆ. ಇದು ಷೇರುದಾರರಿಗೆ ಮಾಡುವ ದ್ರೋಹ. ಹಾಗೆ ಗ್ರಹಾಂ ಅವರು ಸ್ಟಾಕ್ ಸ್ಪ್ಲಿಟ್ ಬಗ್ಗೆನೂ ಹೇಳ್ತಾರೆ. ಅಂದರೆ ₹1000 ಇರುವ ಒಂದು ಶೇರನ್ನ ಒಡೆದು ₹100 10 ಶೇರ್ ಮಾಡೋದು. ಜನ ಅನ್ಕೋತಾರೆ, ವಾವ್, ನನ್ನತ್ರ ಜಾಸ್ತಿ ಶೇರ್ ಬಂತು ಅಂತ. ಆದರೆ ಗ್ರಹಾಂ ಹೇಳ್ತಾರೆ, ಇದು ಕೇವಲ ಕಂಡೊರೆಸುವ ತಂತ್ರ. ನಿಮ್ಮ ಹತ್ತಿರ ಒಂದು ₹2000 ನೋಟಿದ್ರೂ ಒಂದೇ, ₹500 4 ನೋಟಿದ್ರೂ ಒಂದೇ, ಮೌಲ್ಯ ಬದಲಾಗಲ್ಲ. ಸೊ ಫ್ರೆಂಡ್ಸ್, ಈ ಅಧ್ಯಾಯದ ಪಾಠ ಏನಂದ್ರೆ, ನೀವು ಕಂಪನಿಯ ಮಾಲೀಕರು ಅನ್ನೋದನ್ನ ಮರಿಬೇಡಿ. ಕಂಪನಿ ಲಾಭದ ಹಣವನ್ನ ಸರಿಯಾಗಿ ಬಳಸ್ತಿದೆಯಾ ಅಥವಾ ಪೋಲು ಮಾಡ್ತಿದೆಯಾ ಅಂತ ಗಮನಿಸೋದು ನಿಮ್ಮ ಹಕ್ಕು. ಅಧ್ಯಾಯ 20: ಹೂಡಿಕೆಯ ಮೂಲಮಂತ್ರ, ಮಾರ್ಜಿನ್ ಆಫ್ ಸೇಫ್ಟಿ. ದ ಮಾರ್ಜಿನ್ ಆಫ್ ಸೇಫ್ಟಿ ಆಸ್ ದ ಸೆಂಟ್ರಲ್ ಕಾನ್ಸೆಪ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಸ್ನೇಹಿತರೆ, ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದ ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ಅಧ್ಯಾಯಕ್ಕೆ ಸ್ವಾಗತ. ವಾರೆನ್ ಬಫೆಟ್ ಅವರು ಒಂದು ಕಡೆ ಹೇಳ್ತಾರೆ, ನಾನು ಕಲಿತ ಇಡೀ ಹೂಡಿಕೆಯ ಪಾಠವನ್ನು ಕೇವಲ 3 ಪದಗಳಲ್ಲಿ ಹೇಳಬೇಕು ಎಂದರೆ ನಾನು ಹೇಳುವುದು ಇದನ್ನೇ: ಮಾರ್ಜಿನ್ ಆಫ್ ಸೇಫ್ಟಿ. ಈ ಪುಸ್ತಕದ ಸಾರಾಂಶ, ಬೆಂಜಮಿನ್ ಗ್ರಹಾಂ ಅವರ 40 ವರ್ಷಗಳ ಅನುಭವ ಎಲ್ಲವೂ ಈ ಒಂದೇ ಒಂದು ಕಾನ್ಸೆಪ್ಟ್ನಲ್ಲಿ ಅಡಗಿದೆ. ಹಾಗಿದ್ರೆ ಏನಿದು ಮಾರ್ಜಿನ್ ಆಫ್ ಸೇಫ್ಟಿ? ಇದನ್ನು ಅರ್ಥಮಾಡಿಕೊಳ್ಳಲು ಗ್ರಹಾಂ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಒಬ್ಬ ಇಂಜಿನಿಯರ್ ಒಂದು ಸೇತುವೆಯನ್ನ ಕಟ್ಟುತ್ತಾನೆ ಅಂತ ಅಂದುಕೊಳ್ಳಿ. ಆ ಸೇತುವೆಯ ಮೇಲೆ ಓಡಾಡುವ ಲಾರಿಗಳ ತೂಕ ಅಬ್ಬಬ್ಬ ಅಂದ್ರೆ 10 ಟನ್ ಇರಬಹುದು. ಹಾಗಂತ ಆ ಇಂಜಿನಿಯರ್ ಕೇವಲ 10 ಟನ್ ತೂಕ ತಡೆಯುವ ಸೇತುವೆ ಕಟ್ಟುತ್ತಾನಾ? ಇಲ್ಲ, ಅವನು ಕನಿಷ್ಠ 30 ಟನ್ ತೂಕ ತಡೆಯುವ ಸೇತುವೆಯನ್ನು ಕಟ್ಟುತ್ತಾನೆ. ಯಾಕೆ? ಯಾಕಂದ್ರೆ ಅವನಿಗೆ ಗೊತ್ತು, ಲೆಕ್ಕಾಚಾರದಲ್ಲಿ ತಪ್ಪಾಗಬಹುದು,
ಅಥವಾ ಯಾವುದಾದರೂ ಒಂದು ಲಾರಿ ಓವರ್ಲೋಡ್ ಮಾಡಿಕೊಂಡು ಬರಬಹುದು, ಆಗ ಸೇತುವೆ ಬೀಳಬಾರದು. ಆ ಹೆಚ್ಚುವರಿ 20 ಟನ್ ಇದೆಯಲ್ಲ, ಅದೇ ಮಾರ್ಜಿನ್ ಆಫ್ ಸೇಫ್ಟಿ. ಷೇರು ಮಾರುಕಟ್ಟೆಯಲ್ಲೂ ಇದೇ ನಿಯಮ ಪಾಲಿಸಬೇಕು. ನೀವು ಒಂದು ಕಂಪನಿಯನ್ನ ಅನಾಲಿಸಿಸ್ ಮಾಡ್ತೀರಾ. ನಿಮ್ಮ ಲೆಕ್ಕದ ಪ್ರಕಾರ ಆ ಕಂಪನಿಯ ಒಂದು ಷೇರಿನ ಬೆಲೆ ಇಂಟ್ರಿನ್ಸಿಕ್ ವ್ಯಾಲ್ಯೂ 100 ರೂಪಾಯಿ ಇರಬೇಕು ಅಂತ ನಿಮಗೆ ಅನಿಸುತ್ತೆ. ಈಗ ಮಾರ್ಕೆಟ್ನಲ್ಲೂ ಆ ಶೇರ್ ಬೆಲೆ 100 ರೂಪಾಯಿಗೆ ಸಿಗುತ್ತಾ ಇದೆ ಅಂತ ಅಂದುಕೊಳ್ಳಿ. ಆಗ ನೀವು ಅದನ್ನ ಕೊಂಡುಕೊಳ್ತೀರಾ? ಒಬ್ಬ ಬುದ್ಧಿವಂತ ಹೂಡಿಕೆದಾರ ಖಂಡಿತ ಕೊಂಡುಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ಮಾರ್ಜಿನ್ ಆಫ್ ಸೇಫ್ಟಿ ಇಲ್ಲ. ಅಕಸ್ಮಾತ್ ನಿಮ್ಮ ಲೆಕ್ಕಾಚಾರ ತಪ್ಪಾಗಿದ್ರೆ ಅಥವಾ ನಾಳೆ ಮಾರ್ಕೆಟ್ ಬಿದ್ದರೆ ಆಗ ನಿಮಗೆ ನಷ್ಟ ಆಗುತ್ತೆ. ಅದೇ 100 ರೂಪಾಯಿ ಬೆಲೆ ಬಾಳುವ ಷೇರು ಮಾರ್ಕೆಟ್ ಬಿದ್ದಾಗ ಅಥವಾ ಯಾವುದೋ ಕೆಟ್ಟ ಸುದ್ದಿಯಿಂದ 60 ರೂಪಾಯಿ ಅಥವಾ 70 ರೂಪಾಯಿಗೆ ಸಿಗುತ್ತಲ್ಲ, ಆಗ ಕೊಂಡುಕೊಳ್ಳಬೇಕು. ಆ 30 ಅಥವಾ 40 ರೂಪಾಯಿ ವ್ಯತ್ಯಾಸ ಇದೆಯಲ್ಲ, ಅದೇ ನಿಮ್ಮ ರಕ್ಷಾ ಕವಚ. ಗ್ರಹಾಂ ಹೇಳ್ತಾರೆ, ಭವಿಷ್ಯ ಯಾರ ಕೈಯಲ್ಲೂ ಇಲ್ಲ. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಮ್ಮ ಲೆಕ್ಕಾಚಾರ ತಪ್ಪಾಗುವ ಸಾಧ್ಯತೆ ಇದ್ದೇ ಇರುತ್ತೆ. ಆ ತಪ್ಪಿನಿಂದ ನಮ್ಮನ್ನು ಉಳಿಸುವುದೇ ಈ ಮಾರ್ಜಿನ್ ಆಫ್ ಸೇಫ್ಟಿ. ಯಾವಾಗ ನೀವು ಒಂದು ವಸ್ತುವನ್ನ ಅದರ ನಿಜವಾದ ಬೆಲೆಗಿಂತ ಕಡಿಮೆ ಬೆಲೆಗೆ ಕೊಂಡುಕೊಳ್ತೀರೋ, ಆಗ ನಿಮ್ಮ ರಿಸ್ಕ್ ಕಡಿಮೆ ಆಗುತ್ತೆ ಮತ್ತು ಲಾಭ ಬರುವ ಚಾನ್ಸ್ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಈ ಪುಸ್ತಕದ ಕೊನೆಯಲ್ಲಿ ಬೆಂಜಮಿನ್ ಗ್ರಹಾಂ ಒಂದು ಮಾತು ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ವೆನ್ ಇಟ್ ಈಸ್ ಮೋಸ್ಟ್ ಬಿಸ್ನೆಸ್ ಲೈಕ್. ಅಂದ್ರೆ, ನೀವು ಷೇರು ಮಾರುಕಟ್ಟೆಯನ್ನ ಒಂದು ಜೂಜಾಟದಂತೆ ನೋಡದೆ ಅದನ್ನ ಒಂದು ಗಂಭೀರವಾದ ಬಿಸ್ನೆಸ್ ತರಹ ನೋಡಿದಾಗ ಮಾತ್ರ ನೀವು ಯಶಸ್ವಿಯಾಗಲು ಸಾಧ್ಯ. ಭಾವನೆಗಳನ್ನ ಪಕ್ಕಕ್ಕಿಡಿ, ಮಾರ್ಜಿನ್ ಆಫ್ ಸೇಫ್ಟಿ ಇಟ್ಟುಕೊಂಡು ಹೂಡಿಕೆ ಮಾಡಿ. ಆಗ ಶ್ರೀಮಂತಿಕೆ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಸ್ನೇಹಿತರೆ, ಇಲ್ಲಿಗೆ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕದ ಸಾರಾಂಶ ಮುಕ್ತಾಯವಾಯಿತು. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿದ್ರೆ ಅವರ ಜೊತೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನಿಮ್ಮ ಒಂದು ಷೇರು ಇನ್ನೊಬ್ಬರಿಗೆ ಆರ್ಥಿಕ ಪಾಠ ಕಲಿಸಬಹುದು. ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ನ ಮುಖ್ಯ ಉದ್ದೇಶವೇ ಜಗತ್ತಿನ ಶ್ರೇಷ್ಠ ಪುಸ್ತಕಗಳ ಜ್ಞಾನವನ್ನ ನಮ್ಮ ಕನ್ನಡದಲ್ಲಿ ಸರಳವಾಗಿ ತಲುಪಿಸೋದು. ನೀವು ಕೂಡ ಜೀವನದಲ್ಲಿ ಕಲಿಯುತ್ತಾ ಮುಂದೆ ಬೆಳಿಬೇಕು ಅಂದುಕೊಂಡಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಜೊತೆ ಕೈ ಜೋಡಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಪುಸ್ತಕದ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಓದ್ತಾ ಇರಿ, ಬೆಳೀತಾ ಇರಿ. ಧನ್ಯವಾದಗಳು.